ನನಗೆ ಒಂದೇ ಪಾಯಿಂಟ್ ಇದ್ದು ಹೀರೋ ಆಗ್ಬೇಕು. ಏನಕ್ಕೆ ಆಗ್ಬೇಕು ಅಂತಾನೂ ಗೊತ್ತಿಲ್ಲ. ಕ್ಯಾರೆಕ್ಟರ್ಗಿಂತ ಹೆಚ್ಚು ನನ್ನ ಕಂಟೆಂಟೇ ಇಷ್ಟ ಆಯ್ತು ನನಗೆ. ಪ್ರೀತಿ ಬದಲಾಗಲ್ಲ, ಪ್ರೀತಿ ಮಾಡೋ ವ್ಯಕ್ತಿ ಅಥವಾ ಅನುಭವಿಸೋ ವ್ಯಕ್ತಿ ಬದಲಾಗ್ತಾರೆ. ನನಗೆ ಫಸ್ಟ್ ಸ್ಟೋರಿ ನಾನು ಕೇಳಿದಾಗಲೇ ನನಗೆ ತುಂಬಾ ವಾವ್ ಅನ್ಸ್ತು. ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜೀವನದಲ್ಲಿ ನೀವೆಲ್ಲೋ ಬದಲಾಗ್ತೀನಿ ಅನ್ನೋರ್ಗೆ ಬದಲಾಗಕ್ಕೆ ಅವಕಾಶ ಕೊಡಿ, ಬದಲಾಗಿದ್ದೀನಿ ಅನ್ನೋರ್ಗೆ ಬದುಕಕ್ಕೆ ಒಂದ್ ಫ್ಯೂ ಸೆಕೆಂಡ್ಸ್ ಬಂದೋದ್ರು ಅದಕ್ಕೆ ವೆಯ್ಟೇಜ್ ಇರ್ಬೇಕು ಕ್ಯಾರೆಕ್ಟರ್ಗೆ. ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗುತ್ತೆ. ಸೊ ಲವ್ ಸೀಸನ್ಸ್ ಇದು ನಿಮ್ಮ ಮನಸ್ಸಿನ ಕತೆ. ಆಡಿಯನ್ಸ್ ಹೃದಯದಲ್ಲಿ ಒಂದು ಹೊಸ ಸೀಸನ್ ಆಗಿ ಉಳ್ಕೋಬೇಕು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸ್. ನಮ್ಮ ಜೊತೆ ಈ ಸಿನಿಮಾ ತಂಡದ ಮೂವರಿದ್ದಾರೆ. ಹಂಗ ನೋಡಕ್ ಹೋದ್ರೆ ತುಂಬಾ ರಂಗಭೂಮಿಯ ಹಿನ್ನೆಲೆ ಇರುವಂತಹ ಕಲಾವಿದರೇ ಈ ಸಿನಿಮಾದಲ್ಲಿ ನಮಗೆ ತೆರೆ ಮೇಲೆ ಕಾಣಿಸ್ತಾರೆ. ಅಂದ್ರೆ ಅರ್ಥ ಅವರ ಬದ್ಧತೆ, ಅವರ ಸಿನಿಮಾ ಮೇಲಿನ ಪ್ರೀತಿ, ಕಲೆ ಮೇಲಿನ ಅಭಿಮಾನ ಅನ್ಡೌಟೆಡ್ಲಿ ನಮಗೆ ಸಿಗುತ್ತೆ. ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ನಿರ್ದೇಶಕ ಕೃತ್ವಿಕ್, ಈ ಸಿನಿಮಾದ ನಟಿ ದಿಯಾ, ಈ ಸಿನಿಮಾದ ನಾಯಕ ನಟ ಮುಕುಂದ್ ರಾಮಸ್ವಾಮಿ. ನಮಸ್ತೆ ಸರ್. ಫೈನ್. ನೀವು? ನಾನ್ ಚೆನ್ನಾಗಿದ್ದೀನಿ. ಪ್ರೀತಿ ಹಂಚ್ತಾ ಇರೋರು ಚೆನ್ನಾಗಿದ್ದಾರೆ, ಪ್ರೀತಿ ತಗೋತಾ ಇರೋರು ಚೆನ್ನಾಗಿದ್ದಾರೆ. ಎಲ್ಲ ಖುಷಿ ಆಗೋದು ಏನ್ ಗೊತ್ತಾ, ಯಂಗ್ಸ್ಟರ್ಸ್ ಅಂದ್ರೆ ಈ ನಾವೇನ್ ಜನ್ಸಿ ಜನರೇಷನ್ ಮಾತಾಡ್ತೀವಲ್ಲ ಆ ಥರದವ್ರೆ ಕೂತಿರೋರು. ನಂಗೆ ಅದು ಒಂದ್ ಸಿನಿಮಾಗಳ ಪ್ರಮೋಷನ್ ಮಾಡ್ತಾನೆ ಇರ್ತೀವಿ ನಾವು, ಆದ್ರೆ ಒಂದೇ ಏಜ್ ಅಲ್ಲಿ ಇರೋರೆಲ್ಲ ಹಿಂಗ್ ಕೂತಾಗ ನೈಸ್ ಚೆನ್ನಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ನಮ್ಗೆ ಆ ಫ್ರೇಮ್ ಅಲ್ಲಿ ಟ್ರೈಲರ್ ನ ಎಮೋಷನ್ಸ್ ಮೂಲಕ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರೆ ಥ್ಯಾಂಕ್ ಯು. ನಮ್ಮನ್ನು ಅಳಿಸಿದ್ದಾರೆ, ನಮ್ಮನ್ನು ಕಚಗಳು ಇಟ್ಟು ನಗ್ಸಿದೀರಾ, ಒಂದಷ್ಟು ಹೋರಾಟ ತೋರಿಸಿದೀರಾ. ಏನ್ ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಡೈರೆಕ್ಟರ್? ಸರ್ ಅದೇ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಅದೇ ಸರ್, ಪೋಷಣೆ ಮಾಡೋದು, ಒಂದು ನರ್ಚರ್ ಮಾಡೋದು. ಅಂದ್ರೆ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ನಾಟ್ ಓನ್ಲಿ ರಿಲೇಶನ್ಶಿಪ್, ನಮ್ಮ ಹಾಬೀಸ್ನಾಗಿರ್ಬೋದು, ಹ್ಯಾಬಿಟ್ಗಳನ್ನಾಗಿರ್ಬೋದು. ಸೊ ಅದನ್ನ ಎಷ್ಟು ಪೋಷಣೆ ಮಾಡ್ತೀವಿ ಅದೇ ಪ್ರೀತಿ. ಮತ್ತೆ ಅದು ಕಣ್ಣು ಕಾಣದೇ ಇರೋದು ಅಂತ ನನ್ನ ಭಾವನೆ. ಅದನ್ನ ತೋರ್ಸ್ಕೊಳಕ್ ಆಗಲ್ಲ ಯಾವ್ದೋ ಒಂದ್ರಲ್ಲಿ. ಈಗ ದೇವ್ರು ಹೇಗೆ ನಮ್ ಕಣ್ಣಿಗೆ ಕಾಣಲ್ಲ, ಬಟ್ ಬೇರೆಯವರಲ್ಲಿ ದೇವ್ರನ್ನ ಕಾಣ್ತೀವಿ. ಹಾಗೆ ಆ ಟೈಮಿಗೆ ನಮ್ಗೆ ಯಾರು ಸಹಕರಿಸ್ತಾರೆ, ನಮ್ಗೆ ಯಾರು ಪೋಷಿಸ್ತಾರೆ, ಯಾರು ನಮ್ಮನ್ನ ಬೆಂತಟ್ತಾರಲ್ವಾ, ಅದರಲ್ಲಿ ನಾನು ಪ್ರೀತಿನ ಕಾಣ್ತೀನಿ ಸರ್. ನೈಸ್. ದಿಯಾ, ವಾಟ್ಸ್ ದ ಡೆಫಿನಿಷನ್ ಪ್ರೀತಿ? ಲವ್, ನಂಬಿಕೆ. ನಂಬಿಕೆ ಇಸ್ ಬಿಗ್ ಪಿಲ್ಲರ್. ನಂಬಿಕೆ ಇದ್ದಲ್ಲಿ ಪ್ರೀತಿ ಗೆಲುವಿರುತ್ತೆ. ನಂಬಿಕೆನೇ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಅದು. ಅತಿ ದೊಡ್ಡ ಪ್ರೀತಿ, ಅತಿ ದೊಡ್ಡ ಲವ್ ಅಂದ್ರೆ ಯಾವ್ದು ನಿಮ್ ಪ್ರಕಾರ? ನಂಬಿಕೆ ಇಸ್ ಲಾಯಲ್ ಅಲ್ವಾ? ಲಾಯಲ್ ಅಲ್ಲೇ ಪ್ರೀತಿ ಇರುತ್ತೆ. ಅಂದ್ರೆ ಒಂದು ಫ್ರೀಡಮ್ ಬೇಕು ನಿಮ್ಗೆ. ಈಗ ನಿಮ್ ಹಿಡ್ದಿಟ್ಕೊಂಡಷ್ಟು ನೀವು ಹೋಗ್ಬೇಕು ಅನ್ಸುತ್ತೆ. ಒಂದು ನಂಬಿಕೆ ಇದ್ದಲ್ಲಿ ನಿಮ್ಗೆ ಫ್ರೀಡಮ್ ಇರುತ್ತೆ. ಆ ಲಾಯಲಿಟಿಯಲ್ಲಿ ಒಂದು ನಂಬಿಕೆ ಇರುತ್ತೆ. ನೀನ್ ಎಲ್ಲೇ ಹೋಗು, ನಾನು ನಿನ್ನ ನಂಬ್ತೀನಿ. ಅಟ್ ದಿ ಸೇಮ್ ಟೈಮ್ ಅದು ಇನ್ನೊಬ್ಬರ ಮೇಲೇನೂ ಇರಬೇಕು. ನೀನು ಎಲ್ಲೇ ಹೋಗು, ನಾನು ನಂಬ್ತೀನಿ. ಆ ನಂಬಿಕೆನ ಇಬ್ರು ಉಳಿಸ್ಕೊಳ್ಬೇಕು. ನೈಸ್, ವೆರಿ ಗುಡ್. ಲೆಟ್ಸ್ ಗೋ ಟು ಮುಕುಂದ್ಗೆ ಸ್ಪೆಷಲ್ ಆತನ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇವಾಗ ಮುಕುಂದ್ ಹೀರೋ ಕರೆಕ್ಟು, ಆದ್ರೆ ಈ ಹೀರೋ ಆಗ್ಬೇಕು, ಕಲಾವಿದ ಆಗ್ಬೇಕು ಅನ್ನೋ ಅರ್ಜ್ ಇದೆಯಲ್ಲ, ಅದು ಇವತ್ತು ನೆನ್ನೆ ಕಥೆ ಅಲ್ಲ. ತುಂಬಾ ವರ್ಷದಿಂದ ಅದು ಚಿಕ್ಕವನಾಗಿರ್ಬೇಕಾದ್ರು ನಾವೆಲ್ಲ ನಮ್ಮ ಸ್ಕೂಲಲ್ಲಿ ಚಿಕ್ಕವನಾಗಿ ಏನಾಗ್ಬೇಕು ಅಂದ್ರೆ ಡಾಕ್ಟ್ರೋ, ಇಂಜಿನಿಯರೋ, ಪೊಲೀಸೋ ಏನೋ ಹೇಳಿರ್ತೀವಿ. ಇವಾಗ ಮನುಷ್ಯ ಹಂಗಲ್ಲ, ಹೀರೋ ಆಗ್ಬೇಕು. ಇದು ಯಾವ್ದಿದು? ಮುಕುಂದ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ನಾಯಕ ನಟ ಎಂಟ್ರಿ ಕೊಟ್ಟಿದ್ದಾನೆ. ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೀರೋ ಅದೇ ಸರ್, ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಕೇಳಿದ್ರೆ ಡಾಕ್ಟ್ರೋ, ಇಂಜಿನಿಯರೋ ಇಲ್ಲ ಬೇರೆ ತರ ಏನೇನೋ ಹೇಳ್ತಿದ್ರು. ಬಟ್ ನನಗೆ ಒಂದೇ ಪಾಯಿಂಟ್ ಇದ್ದಿದ್ದು ಹೀರೋ ಆಗ್ಬೇಕು. ಏನಕ್ಕೆ ಆಗ್ಬೇಕು ಅಂತಾನೂ ಗೊತ್ತಿಲ್ಲ. ಆ ವಯಸ್ಸಲ್ಲಿ 4 ವರ್ಷ ಇದ್ದಾಗೆ ನನಗೆ ಆ ಕನಸು, ಇಮಿಟೇಟ್ ಮಾಡ್ತಿರೋದು, ಆ ಸ್ವ್ಯಾಗು, ಆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಪ್ರೆಸೆನ್ಸು ಎಲ್ಲ ಇಷ್ಟ ಆಗ್ತಿತ್ತು ನನಗೆ. ಇದರಲ್ಲಿ ಏನೋ ದುಡ್ಡು ಸಿಗುತ್ತೆ ಇಲ್ಲ ಫೇಮ್ ಸಿಗುತ್ತೆ ಅನ್ನೋ ಐಡಿಯಾನೂ ಇಲ್ಲ ನನಗೆ. ಬಟ್ ಏನು ಮಾಡ್ತೀಯಾ, ನಾನು ಹೀರೋ ಆಗಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಆ ಆಸೆಗೆ ಒಂದು ಟ್ರಿಗರ್ ಆಗಿದೆ ಎಲ್ಲಪ್ಪ ಅಂದ್ರೆ ಹೈದರಾಬಾದ್ ಅಲ್ಲಿ. ಮುಂದಿನ ಸ್ಟೋರಿನ ಮುಕುಂದ್ ಹೇಳ್ತಾರೆ. ಇಲ್ಲ ಸರ್, ಟ್ರಿಗರ್ ಆಗಿದ್ದು ಅನ್ನೋದಕ್ಕಿಂತ ನನಗೆ ಆಸೆ ಹೈಸ್ಕೂಲ್ಗೆ ಬರ್ತಾ ಹುಚ್ಚ ಆಗ್ಬಿಟ್ಟೆ. ಅಂದ್ರೆ ಏನ್ ಮಾಡ್ತಿದ್ದೀನಿ ಲೈಫಲ್ಲಿ, ನನ್ ಕನ್ಸಿರೋದೇ ಬೇರೆ. ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ಕುತ್ಕೊಂಡು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ದು ಸಿನಿಮಾನೇ ನಾನು.
ತಲೆ ಅದು ಹೋಗ್ತಿರ್ಲಿಲ್ಲ ಹೋಗ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಮ್ಯಾಥಮೆಟಿಕ್ಸ್, ಸೈನ್ಸ್, ಇಲ್ಲ. ಬಯಾಲಜಿ. ಅಂದ್ರೆ ಓದ್ಬೇಕು, ಎಕ್ಸಾಮ್ ಇದ್ದಾಗ ಪಾಸ್ ಆಗ್ಬೇಕು ಅಂದ್ರೆ ಪಾಸ್ ಆಗ್ಬಿಡ್ತಿದ್ದೆ. ಬಟ್ Okay. ಕ್ಲಾಸ್ ಪಾಠ ಹೇಳ್ತಿದ್ದಾರೆ, ಲೆಸನ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ತಲೆಯಲ್ಲಿ ಏನೋ ಓಡ್ತಿತ್ತು, ಸಿನಿಮಾ ನೀನ್ ಇಲ್ಲೇನ್ ಮಾಡ್ತಿದ್ಯಾ ನೀನು ಅನ್ನೋದು ನನ್ನ ವಾಯ್ಸ್ ನನ್ಗೆ. ಏನ್ ಮಾಡ್ತಿದ್ಯಾ ನೀನ್, ಇಲ್ಲಿರ್ಬೇಕಾಗಿದ್ದಲ್ಲ, ನೀನ್ ಬೇರೆ ಏನಾದ್ರು ಮಾಡ್ಬೇಕು, ಹೋಗು ಕಲಿ, ಇಲ್ಲ ಏನಾದ್ರು ಮಾಡು. ಆಮೇಲೆ ಹೈದರಾಬಾದ್ಗೆ ಹೋದಾಗ ನನ್ಗೆ ಏನ್ ಅನ್ಸ್ತು ಸರ್, ಒಂದು ಮಾತು ಹೇಳಿದ್ರು, ಇವಾಗ ನೀನ್ ಏಜ್ ಇದೆಯಲ್ಲ, ಚೈಲ್ಡ್ ಆರ್ಟಿಸ್ಟ್ಗೂ ಕೆಲ್ಸಕ್ಕೆ ಬರಲ್ಲ, ಇಲ್ಲ ಹೀರೋ ಆಗು ನೀನ್ ಮಾಡಕ್ಕಾಗಲ್ಲ, ಓಕೆ, ಕಲಿಯೋ ಏಜು ಕಲಿ, ನಿನ್ ಏನೇನ್ ಮಾಡ್ಬೇಕನ್ಸುತ್ತೋ ಎಲ್ಲ ಮಾಡು, ಕಲಿ, ಒಳ್ಳೆ ಲೈಫ್ ಇದೆ ನಿನಗೆ, ಒಳ್ಳೆ ಚೆನ್ನಾಗಿ ಮಾಡ್ತೀಯಾ, ಚೆನ್ನಾಗಿ ಕಲ್ತಿಟ್ಕೋ ಅಂತ ಅವ್ರು ಹೇಳಿದಾಗ ನಾನು ಥಿಯೇಟರ್ ಮಾಡಿದಾಗ ಅದೋಕೆ ಅದಲ್ಲ ಇದು ಅದು ಮಾಸ್ ಸಿನಿಮಾ. ಆ ಅದು ಅದಲ್ಲ ಇದು ಇದು ಮಾಸ್ ಸಿನಿಮಾ. ಕಂಡಿಟ್ಟಿದೀವಿ ನಾವು, ಹೇಳಿ ಸ್ಟೋರಿ. ತಿರುಪತಿ ಹೋಗಿದ್ವಿ ಸರ್ ಒಂದ್ಸಲಿ. ಏಜ್ ಎಷ್ಟು? 4 years. 4 ವರ್ಷ ಅಪ್ಪನ ಜೊತೆ ಫ್ಯಾಮಿಲಿ ಜೊತೆ ಹೋಗ್ತಾನೆ, ಯಾರು ಮುಕುಂದ್. ಹೌದು. ತಿರುಪತಿಗೆ ಹೋದಾಗ ದರ್ಶನ ಆಗ್ಲಿಲ್ಲ, ಆ ಟೈಮ್ಗೆ ನೈಟ್ ಆಗ್ಲಿಲ್ಲ, ನಾಳೆದಕ್ಕೆ ಶೆಡ್ಯೂಲ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡಿದ್ರು ದರ್ಶನ. ಸೊ ನೈಟ್ ಎಲ್ಲ ಏನ್ ಮಾಡೋದು ಅಂತ ಇವರು ಡಿಸೈಡ್ ಮಾಡಿ ಸಿನಿಮಾಗೆ ಹೋಗ್ತಾರೆ. ಅದು ಸಿನಿಮಾ ಮಾಸ್, ನಾಗಾರ್ಜುನ ಸರ್ದು, ತಿರುಪತಿಯಲ್ಲಿ ನೋಡಿದ ಸಿನಿಮಾ ಇದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನನಗೆ ಆ ದೊಡ್ಡ ಸ್ಕ್ರೀನ್ ಮೇಲೆ ಫಸ್ಟ್ ಸಿನಿಮಾ ನೋಡಿದ್ದು ಸ್ಕ್ರೀನ್ ಅಲ್ಲಿ ಅದೇ ಸಿನಿಮಾ. ಸೊ ಅಲ್ಲಿಂದ ನನಗೆ ಅಟ್ರಾಕ್ಟ್ ಆಯ್ತು, ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅವ್ರ ಸ್ವ್ಯಾಗ್ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು. ಅಲ್ಲಿಂದ ನನಗೆ ನಾನು ಈ ತರ ಆಗ್ಬೇಕಲ್ಲ, ಏನಕ್ಕೆ ಇಷ್ಟು ನನಗೆ ಇದಾಯ್ತು ಅನ್ನೋದು ಅಲ್ಲಿಂದನೇ ಇದಾಯ್ತು ಸರ್, ನನ್ಗೆ ಆಸೆ ಉಟ್ಕೊಳ್ತು ಅದು. ಸೊ ಸ್ಪಾರ್ಕ್ ಆಗಿದ್ದಲ್ಲಿ ಹೌದು, ನಾಗಾರ್ಜುನ ಮಾಸ್ ಸಿನಿಮಾ. ಕರೆಕ್ಟ್. ಅಲ್ಲಿಂದ ಜರ್ನಿ ಬಂದು ಈಗ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಹೌದು. ಹೇಳಿ ಸೂಪರ್. ನಾನು ಇವ್ರನ್ನ ತುಂಬಾ ವರ್ಷಗಳಿಂದಾನೇ ನೋಡ್ತಿದ್ದೀನಿ. ನಾನಾಗ ಇವ್ರ ಡ್ಯಾಡ್ ಎಲ್ಲ ಹೇಳ್ತಿದ್ರು, ಹೇಳಮ್ಮ ಸ್ವಲ್ಪ ಓದ್ಲಿ, ಇಂಜಿನಿಯರಿಂಗು ಅಥವಾ ಏನೋ ಒಂದು ಡಿಗ್ರಿ ಆದ್ರೂ ಮುಗಿಸ್ಕೊಳ್ಳಿ ಹೇಳಮ್ಮ ಅಂತ. ನನ್ಗೆ ಆಲ್ರೆಡಿ ಗೊತ್ತಿತ್ತು, ಇಲ್ಲ ಇವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇವರು. ಇವ್ರು ಹೇಳ್ತಿದ್ರು ಯಾಕೆ ಮಾಡ್ಕೊಳ್ಬೋದಲ್ಲ, ಇಲ್ಲ ನಾನು ಓದ್ಬಿಟ್ರೆ ಅಥವಾ ಇನ್ನೊಂದ್ ಮಾಡ್ಬಿಟ್ಟು ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ, ನನ್ನ ಮೈಂಡು ಫೋಕಸ್ ಶಿಫ್ಟ್ ಆಗ್ಬಿಡುತ್ತೆ. ಬೇರೆಯವ್ರ ಮನೇಲಿ ಹೆಂಗೆ ಅಂದ್ರೆ ಓದಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು ಬೇರೆ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತಾರೆ. ಈ ಮನುಷ್ಯ ಹಂಗಲ್ಲ, ಓದ್ಬಿಟ್ಟು ಡಿಸ್ಟ್ರಾಕ್ಟ್ ಆಗ್ಬಿಡ್ತೀನಿ ನಾನು ಅಂತ. ಅಂದ್ರೆ ಪ್ರೊಫೆಷನ್ ಬೇರೆದಕ್ಕೆ ಹೋಗ್ಬಿಡುತ್ತೆ, ತಗೊಂಡ್ಬಿಡ್ತೀನಿ. ಸೊ ಅದ್ ಯಾವ್ದು ಆಪ್ಷನ್ ಇಲ್ಲ ಅಂದ್ರೆ ನನಗೆ ಇದೊಂದೇ ಆಪ್ಷನ್ ಇಟ್ಕೊಂಡ್ರೆ ಇದೇ ನನಗೆ ಜೀವನ ನನಗೆ ಅಂತ ಹೇಳ್ತಿದ್ರು ಅವರು. ಸೊ ತುಂಬಾ ಡೆಡಿಕೇಟಿವ್ ಪರ್ಸನ್ ಅವರು. ಎಷ್ಟು ವರ್ಷದ ಪರಿಚಯ ನಿಮ್ಮದು? 2018 ಇಂದ. 2018 ಸೊ ಇಟ್ಸ್ ಬೀನ್ 7 years ಇವರಿಬ್ರಿಗೂ ಪರಿಚಯ. ಮತ್ತೆ ಇವರಿಬ್ರಿಗೂ ಒಂದು 8-9 ವರ್ಷದಿಂದ ಪರಿಚಯ. ಆಲ್ಮೋಸ್ಟ್ 6 years ಸರ್. ಬಿಕಾಸ್ ಆಫ್ MRF. ಹೌದು, ಎಲ್ಲ ತಿಳ್ಕೊಂಡಿದ್ದೀರಾ. ನಮ್ ಕೆಲ್ಸನೇ ಅದು. ಈಗ ಯಾರೋ ಬರ್ತಿದಾರೆ ನನ್ನ ಜಾಗಕ್ಕೆ ಅಡ್ಡಾಗೆ ಅಂದ್ಮೇಲೆ ಇವರೆಲ್ಲ ಯಾರು, ಇವರೆಲ್ಲ ಸುಮ್ನೆ ಒಂದು ಟೀಮ್ ಆಗ್ಬಿಟ್ರ, ಇವ್ರು ಹೆಂಗ್ ಟೀಮ್ ಆದ್ರು ಇವರು ಅನ್ನೋದೊಂದು ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಅಂದ್ರೆ ಸಾಧ್ಯ ಆದ್ರೆ ಈಗ ಮಾತಾಡ್ತಿರ್ಬೇಕಾದ್ರೆ ಚೆಕ್ ಮಾಡಿ, MRF ಅಂತ ಒಂದು ಶಾರ್ಟ್ ಫಿಲ್ಮ್, ಅದನ್ನ ಅವಾಗಿನ ಕಾರ್ತಿಕ್ ಇವಾಗಿನ ಋತ್ವಿಕ್ ಮಾಡಿದೊಂದು MRF. ಆಗ ಜೊತೆ ಆದವರು ಇವರೇ, ಮುಕುಂದ್. ಅವಾಗಿಂದನೂ ಹಾಗೇನಾ? ಹೌದು ಸರ್. ಅಂದ್ರೆ ನನಗೆ ಮುಕುಂದ್ ಅವರಲ್ಲಿ ಏನು ಅಂದ್ರೆ ನಾನು ನೋಡ್ಕೋತೀನಿ. ಅಂದ್ರೆ ನಮ್ಗೆ ಯಾವಾಗ ನಾವು ಬೇರೆಯವರಲ್ಲಿ ನಮ್ಗೆ ಕಾಣಿಸ್ತಾರೆ, ನಮ್ಮತನ ಕಾಣಿಸುತ್ತೆ ನಮ್ಗೆ, ಅವ್ರು ನಮ್ಮ ಮನ್ಸಿಗೆ ಬೇಗ ಹತ್ರ ಆಗೋಗ್ಬಿಡ್ತಾರೆ. ಅಂದ್ರೆ ಏನೋ ಒಂದು ಮಾಡ್ಬೇಕು, ಇಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದೊಂದು ಹಸಿವಿದೆಯಲ್ಲ, ಮತ್ತೆ ಆ ಒಂದು ಡಿಸಿಪ್ಲೀನು, ಆ ಒಂದು ನಿಯತ್ತು, ಆ ಒಂದು ಒಳ್ಳೆತನ, ಸೊ ಹಾನೆಸ್ಟಿ, ಇದೆಲ್ಲ ನನ್ನಲ್ಲಿ ಏನಿತ್ತೋ ಅವರಲ್ಲೂ ನಾನು ಅದನ್ನ ಕಾಣ್ತಿದ್ದೆ. ಸೊ ಅದು ನಮ್ಮನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ತು. ಅವರು ಈ ಸಿನಿಮಾ ಮಾಡೋಕ್ಕೂ ಮುಂಚೆ ಸುಮಾರಷ್ಟು ಕತೆಗಳು ಕೇಳಿದ್ದಾರೆ. ಇಲ್ಲಿ ಯಾವತ್ತು ನಮ್ಮ ಫ್ರೆಂಡ್ಶಿಪ್ ಅಡ್ಡ ಬರಬಾರ್ದು, ಯಾಕಂದ್ರೆ ಆರ್ಟ್ ಫಾರ್ಮಿಗೆ. ಸೊ ಅಲ್ಲೂ ಕೂಡ ಅವರು ಬೇರೆ ಕತೆಗಳೆಲ್ಲ ಕೇಳಿ ನಂದು ಬೆಸ್ಟ್ ಅನ್ಸಿದಕ್ಕೆ ಇದು ಮಾಡಿದ್ದು. ನಮ್ಮ ಒಂದು ಜರ್ನಿ ಇತ್ತು, ಇನಿಷಿಯಲಿ ಶಾರ್ಟ್ ಫಿಲಿಮ್ ಮಾಡಿದ್ವಿ ಅನ್ನೋಂಥದ್ದೇನಲ್ಲ. ಸೊ ಆ ಥರ ನಾನು ಅವರಲ್ಲಿ ಕಂಡ್ಕೊಂಡೆ ನನ್ನನ್ನ, ಅದು ನನ್ನ ಮನ್ಸಿಗೆ ತುಂಬಾ ಹತ್ರ ಆಯ್ತು. ಸೊ ಆ ಫೈರ್ ಇದೆ, ಅವರಲ್ಲೂ ಇದೆ, ನನ್ನಲ್ಲೂ ಇದೆ. ಸೊ ಇಲ್ಲಿಗೆ ನಿಲ್ಲಲ್ಲ. ಇನ್ನೊಂದು 5 ವರ್ಷ ಹೋದ್ರೆ ಮತ್ತೆ ನಾವು ಸಿಗ್ತೀವಿ, ಆಗ ನಾವು ಒಂದು ಬೇರೆ ಹಂತದಲ್ಲಿ ಇರ್ತೀವಿ. ಚೆನ್ನಾಗಿದೆ ಅಂದ್ರೆ ನಿಮ್ಮಲ್ಲೂ ನೋಡಿ ಗೆಳೆತನದ ಸೀಸನ್ ಇದೆ, ಲವ್ ಸೀಸನ್. ಹೌ ಡು ಯು ಡಿಫೈನ್ ಈ ಫ್ರೆಂಡ್ಶಿಪ್? ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯಾರು ಅಂತ ಗೊತ್ತಿಲ್ಲ, ಡೆಸ್ಟಿನಿ ಸರ್ ಇದೆಲ್ಲ. ನಾನು ಒಂದು ವಾಟ್ಸಪ್ ಗ್ರೂಪ್ ಆರ್ಟಿಸ್ಟ್ಗಳದ್ದು, ಇಲ್ಲ ಯಾರಾದರೂ ಆಕ್ಟರ್ ಆಗಬೇಕು, ಇಲ್ಲ ಸಿನಿಮಾದೇ ಒಂದು ಗ್ರೂಪ್ ಇರುತ್ತೆ, ಅಂತ ಗ್ರೂಪ್ಗೆ ನಾನು ಆ್ಯಡ್ ಆಗಿದ್ದೆ. ಅಲ್ಲೊಂದು ಮೆಸೇಜ್, ಲಾಕ್ಡೌನ್ ಅಲ್ಲಿ ನನಗೆ ಹುಚ್ಚ ಆಗ್ಬಿಡಿಸಿ, ಏನ್ ಮಾಡ್ಬೇಕು, ಲಾಕ್ಡೌನ್ ಇದೆ, ನನ್ನ ಟೈಮ್ ಕಳೀತಿದ್ದೀನಿ, ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋದೊಂದು ಇತ್ತು ನನಗೆ. ಅಂದ್ರೆ ನಾನು ಇರೋದು ಆಸೆ ಸಿನಿಮಾ ಮಾಡ್ಬೇಕು ಅಂತ, ಬಟ್ ಮನೇಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ, ಕಲ್ತಿದ್ದೀನಿ ರಂಗಭೂಮಿ, ಇದು ಏನು ಬೀದಿ ನಾಟಕಗಳು ಮಾಡ್ತಿದ್ದೆ ಸಿಮಿಲರ್ ಆಗಿ.
ಏನು ಮಾಡ್ತಿದ್ದೀನಿ ಇದೇ ನಾನು ಏನು ಮಾಡ್ಬೋದು, ನಾನು ಪ್ರೆಸೆಂಟ್ ಮಾಡಬೇಕಲ್ಲ, ನಾನೇನಾದರೂ ಮಾಡ್ಕೋಬೇಕಲ್ಲ, ಅಟ್ಲೀಸ್ಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಆದರೂ ಬೇಕಲ್ಲ ಅನ್ನೋ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಮೆಸೇಜ್ ಮಾಡಿದೆ ಆ ಗ್ರೂಪಲ್ಲಿ, ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತಿದ್ದೀನಿ, ಡಿಫ್ರೆಂಟಾಗಿ ಏನಾದರೂ ಇದ್ದರೆ ನಂಗೆ ಅಪ್ರೋಚ್ ಮಾಡಿ ಅನ್ನೋದೊಂದು ಮೆಸೇಜ್ ಮಾಡಿದ್ದೆ. ಸುಮಾರು ಜನ ಮಾಡಿದ್ರು, ಬಟ್ ಅವರು ಈ ಗ್ರೂಪಲ್ಲಿ ಇರಲಿಲ್ಲ. ಬಟ್ ಇವ್ರ ಫ್ರೆಂಡ್ ಯಾರೋ ಆ ಗ್ರೂಪಲ್ಲಿ ಇದ್ರು, ಅವ್ರು ಇವ್ರಿಗೆ ಸಜೆಸ್ಟ್ ಮಾಡಿದ್ರು. ಅವರು ನನಗೆ ಸ್ಟೋರಿ ಹೇಳಿದ್ರು, ನಾನು ಈ ಥರ ಒಂದು ಕಾಮಿಡಿ ಸಬ್ಜೆಕ್ಟ್ ಇದೆ ಅಂತ. ಇಲ್ಲ, ನಾನು ಕಾಮಿಡಿಯಲ್ಲಿ ಇಲ್ಲ, ಇವಾಗ ನಾನು ಡಿಫ್ರೆಂಟಾಗಿ ಏನಾದರೂ ಸ್ಕ್ರೀನ್ ಪ್ಲೇ ಟೈಪ್ ಆಫ್ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತಿದ್ದೀನಿ ಅಂದಾಗ ಇವ್ರಿಗೆ ಸಜೆಸ್ಟ್ ಮಾಡಿ ಇವ್ರು ನನಗೆ ಕಾಲ್ ಮಾಡಿದ್ರು, ಈ ಥರ ಒಂದು ಮಿರರ್ದು ಒಂದು ಸಬ್ಜೆಕ್ಟ್ ಇದೆ, ಮಾಡೋಣ ಅಂತ. ಫಸ್ಟ್ ಟಾಕಲ್ಲೇ ನನಗೆ ಇಂಪ್ರೆಸ್ ಆಯಿತು ಸರ್. ನನ್ನ ವಿಷನ್ ಇತ್ತು ಡಿಫ್ರೆಂಟಾಗಿ ಮಾಡಬೇಕು, ಹೀರೋಗಿನ್ನ ಹೆಚ್ಚು ಕಂಟೆಂಟ್ ಇರಬೇಕು ನನಗೆ. ಕಂಟೆಂಟ್ ಇದ್ದಾಗ ಕಂಟೆಂಟ್ ಜೊತೆಲಿ ನನ್ನನ್ನು ನೋಡ್ತಾರೆ. ಸೊ ಆ ಪಾಯಿಂಟಲ್ಲೇ ನಾನು ಇವ್ರು ಹೇಳಿದಾಗ ನನಗೆ ಇಷ್ಟ ಆಗಿತ್ತು, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಇಲ್ಲ, ವೆರಿ ಗುಡ್. ಅದು ಅಂದರೆ ಒಳ್ಳೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಲವ್ ಸೀಸನ್ಸ್ ಅಂದ ತಕ್ಷಣ ಯಾರು ಕೂಡ ತುಂಬಾ ನೋಟೆಡ್ ಇರುವಂಥ ನಟ ನಟಿಯರಲ್ಲ. ಹೌದು. ಆದರೆ ಇಲ್ಲಿ ಹೀರೋ ಆಗಬೇಕಾಗಿರೋದೇ ನಿಮ್ಮ ಕಾಂಟೆಂಟ್. ಕರೆಕ್ಟ್. ಅದ್ರ ಬಗ್ಗೆ ಹೇಗೆ ವರ್ಕ್ ಆಗಿದೆ ದಿಯಾ, ನಿಮ್ಮ ಕಾಂಬಿನೇಷನ್ಸ್ ಎಲ್ಲ? ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಂದರೆ ನಾನು ಈ ಸ್ಟೋರಿನ ಕೇಳಿದಾಗಲೂ ಕೂಡ ನಂದು ಕ್ಯಾರೆಕ್ಟರ್ ಏನಿದೆ ಅಂತ ನಾನು ಆ ಒಂದು ವ್ಯೂ ಅಲ್ಲಿ ನೋಡಿಲ್ಲ. ಕಂಟೆಂಟ್, ಹೋಲ್ ಸಬ್ಜೆಕ್ಟ್ ನೀವು ನೋಡಿದಾಗ ಹೊರಗಡೆ ನಮ್ಮ ನಿಜ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ನಡೀತಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್, ಎಲ್ಲೆಲ್ಲಿ ಹೇಗೆ ಬೀಳ್ತಾರೆ, ಹೇಳ್ತಾರೆ, ಒಂದಷ್ಟು ಕಾನ್ಫ್ಲಿಕ್ಟ್ ಆಗ್ತಿರುತ್ತೆ ಹೊರಗಡೆ ಸಮಾಜದಲ್ಲಾಗಿರ್ಬಹುದು. ಇದೆಲ್ಲ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಸ್ಕ್ರೀನ್ ಮೇಲೆ ನೋಡಿದ್ದಿದ್ದಿಲ್ಲ. ಈ ಥರ ಒಂದು ಕಂಟೆಂಟ್ ಅಥವಾ ಈ ಥರ ಸ್ಟೋರೀಸ್ನ ನಾನು ಸಿನಿಮಾಗಳಲ್ಲಿ ನೋಡಿದ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ನನಗೆ ಫಸ್ಟ್ ಸ್ಟೋರಿ ನಾನು ಕೇಳಿದಾಗಲೇ ನನಗೆ ತುಂಬ ವಾವ್ ಅನಿಸ್ತು. ಇಲ್ಲ, ತುಂಬ ಚೆನ್ನಾಗಿದೆ, ಮಾಡಬೇಕು ಸ್ಟೋರಿ. ನಂತರ ನನಗೆ ನನ್ನ ಕ್ಯಾರೆಕ್ಟರ್ ಇಂಪ್ರೆಸ್. ಒಬ್ಬೊಬ್ಬರೇ ನಾಯಕರಿದ್ರೆ ಪರವಾಗಿಲ್ಲ, ಮೂರ್ ಜನ ಹೀರೋಯಿನ್ ಇಟ್ಕೊಂಡಿದ್ದಾರೆ, ನಮಗೆಲ್ಲಪ್ಪ ಸ್ಪೇಸ್ ಅಂತ ಅನ್ಸಿಲ್ವಾ? ಇಲ್ಲ, ಖಂಡಿತ ನನ್ಗೆ ಹಾಗೆ ಅನ್ಸಿಲ್ಲ. ನಾನು ಹೇಳಿದ್ನಲ್ಲ, ಕ್ಯಾರೆಕ್ಟರ್ಗಿಂತ ಹೆಚ್ಚು ನನ್ನ ಕಂಟೆಂಟೇ ಇಷ್ಟ ಆಯ್ತು ನನಗೆ. ಆಸ್ ಒಂದು ಸಿನಿಮಾ ಆಡಿಯನ್ ಆಗಿ ನಾನು ನೋಡಿದಾಗ ನನಗೆ ಏನ್ ಮಜಾ ಕೊಡುತ್ತೆ ಅಷ್ಟು ಮಜಾ ಕೊಡ್ತು ನನಗೆ. ಸೊ ಈ ಸಿನಿಮಾದಲ್ಲಿ ದಿಯಾ ಇದ್ದಾರೆ, ದಿಯಾ ಜೊತೆ ಚಂದನ ಇದ್ದಾರೆ ಮತ್ತು ಶ್ವೇತಾ ಇದ್ದಾರೆ. ಮೂರು ಜನ ಈ ಸಿನಿಮಾದ ನಾಯಕಿಯರು. ಅದರಲ್ಲಿ ನಾವು ದಿಯಾನ ಹೆಂಗ್ ನೆನಪಿಸ್ಕೋತೀವಿ, ಹೆಂಗ್ ಅಟ್ಯಾಚ್ ಆಗ್ತೀವಿ, ಹೆಂಗ್ ಜರ್ನಿ ಮಾಡ್ತೀವಿ ಹೇಳಿ? ಇಲ್ಲ, ಇದು ಸಿನಿಮಾ ನೋಡಿದ್ಮೇಲೆ ಇವ್ರು ನೆನಪಾಗ್ತಾರಲ್ಲ ನನಗೆ ಗೊತ್ತಿಲ್ಲ. ನನ್ನ ಪಾತ್ರ ಮೇರಿ ಅಂತೂ ಖಂಡಿತ ನೆನಪಾಗುತ್ತೆ ನಿಮ್ಗೆ. ಬಿಕಾಸ್ ಅಷ್ಟು ಒಳ್ಳೆ ಅಂಶಗಳು ನನ್ನ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಇವರು. ತುಂಬಾ ಚೆನ್ನಾಗಿದೆ. ಒಳ್ಳೆ ಅಂಶಗಳು ನಮ್ಮನ್ನ ನಗಿಸುತ್ತಾ, ಅಳಿಸುತ್ತಾ? ಎರಡೂ ಮಾಡುತ್ತೆ. ಅಥವಾ ಎಮೋಷನ್ ಕ್ಯಾರಿ ಮಾಡಿಸುತ್ತಾ? ಎರಡೂ ಮಾಡುತ್ತೆ. ಹೇಳ್ದೆ ಅಲ್ವಾ ನಾನು. ಏನು ಬಿಟ್ಕೊಡೋದು. ಆದ್ರೆ ಹೆಂಗದು ಫಸ್ಟ್ ಫಿಲಮ್, ಮೂರ್ ನಾಯಕಿಯರು, ಒಬ್ಬ ಹೀರೋ, ನೋಡಿ ಬ್ಯಾಲೆನ್ಸ್. ಅಂದ್ರೆ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ ಮೊದಲನೇ ಸಿನಿಮಾಗೆ 3 ಜನ ನಾಯಕಿಯರು ಬರ್ತಾರೆ ಅಂತ. ಸೊ ಅದು ನನ್ಗೊಂಥರ ಸರ್ಪ್ರೈಸಿಂಗ್ ಆಗಿತ್ತು ಆ ಕಂಟೆಂಟ್ ಹೊಳೆದಾಗ. ಯಾಕಂದ್ರೆ ಆ ಕಂಟೆಂಟ್ ಕೇಳ್ತದು. ಯಾಕಂದ್ರೆ ಇನಿಷಿಯಲಿ ನನಗೆ ಮುಕುಂದ್ ಅವರು ನಾವು ಮಾತಾಡ್ಕೊಂಡಾಗ ನನಗೆ ಇದ್ದಿದ್ದ ರೆಸ್ಪಾನ್ಸಿಬಿಲಿಟಿ ಮುಕುಂದ್ ಅವ್ರನ್ನ ಲಾಂಚ್ ಮಾಡಬೇಕು, ಅದರೊಟ್ಟಿಗೆ ಇವರು. ಯಾಕಂದ್ರೆ ಇದು ನಾವು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಇದ್ದಿದ್ದ ಸಬ್ಜೆಕ್ಟ್. ಸೊ ಓವರ್ ಆಲ್ ನನ್ನ ಸಿನಿಮಾನ ನೀವೇನ್ ನೋಡ್ತೀರಾ, ಆ ಸೆಕೆಂಡ್ ಪಾರ್ಟ್ ಆಫ್ ದಿ ಸಬ್ಜೆಕ್ಟ್ ಏನಿದೆಯಲ್ಲ, ಸೆಕೆಂಡ್ ಪಾರ್ಟ್, ಅದೇ ನಿಮಗೊಂದು ಸಿನಿಮಾ ತರ ಕಾಣಿಸುತ್ತೆ ಆ ಸೆಕೆಂಡ್ ಹಾಫ್. ಸೊ ಇದನ್ನ ನಾವು ಒಂದು 45 to 50 minutes ಈಗ MRF ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂದಾಗ, ಸೊ ಈ ಸರಿ ಲವ್ ಜಾನರ್ನ ಟಚ್ ಮಾಡೋಣ ಅಂದಾಗ ಹುಟ್ಕೊಂಡಿದ್ದ ಕತೆ. ಸೊ ಆಗ ಶಾರ್ಟ್ ಫಿಲ್ಮ್ ಟೈಮಲ್ಲೇ ಆ ಮೇರಿ ಕ್ಯಾರೆಕ್ಟರ್ಗೆ ಇವ್ರು ಕಾಸ್ಟ್ ಆಗೋಗ್ಬಿಟ್ಟಿದ್ರು. ಸೊ ಈ ಕತೆನ ಪಿಚ್ ಮಾಡಿದಾಗ ಸುಮಾರಷ್ಟು ಜನಕ್ಕೆ ಹೇಳಿದ್ದು, ಇಲ್ಲ ಇದು ಒಂದು ದೊಡ್ಡ ಸಿನಿಮಾ ಆಗೋ ಅಂತ ಒಂದು ಆ ತೂಕ ಇದೆ ಈ ಕಂಟೆಂಟ್ ಅಲ್ಲಿ, ನೀವು ಇದನ್ನ ಡೆವಲಪ್ ಮಾಡಿ ಅಂತ ಅಂದಾಗ ಮುಕುಂದ್ ಅವ್ರಿಗೂ ಅದು ಅನ್ಸಿ ಅವರು ನನಗೆ ಹೇಳಿದ್ರು, ಇಲ್ಲ ಇದನ್ನ ದೊಡ್ಡದಾಗೆ ಮಾಡೋಣ, ದೊಡ್ಡದಾಗೆ ಒಂದ್ ಸ್ವಲ್ಪ ಡೆವಲಪ್ ಮಾಡಿ ಅಂದಾಗ ಸೆಕೆಂಡ್ ಹಾಫ್ಗೆ ನಾನು ಫಸ್ಟ್ ಹಾಫ್ ಬಿಲ್ಡ್ ಮಾಡಿದ್ದು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಬ್ಯಾಕ್ ಸ್ಟೋರಿ ಕೊಟ್ಟು. ಫಸ್ಟ್ ಶಾರ್ಟ್ ಫಿಲ್ಮ್ ಇವರಿಬ್ರು ಫಿಕ್ಸ್ ಆಗಿದ್ರು ಹಂಗಾರೆ? ಶಾರ್ಟ್ ಫಿಲ್ಮ್ಗೆ 3 ಕ್ಯಾರೆಕ್ಟರ್ ಅಲ್ಲಿ ಇವ್ರು ಒಂದು ಕ್ಯಾರೆಕ್ಟರ್ ಅನ್ನೋದು ಫಿಕ್ಸ್ ಆಗಿತ್ತು. ಸೊ ದಟ್ ಅದು ಈ ಸಿನಿಮಾಗೂ ಹಂಗೆ ಕ್ಯಾರಿ ಆಯ್ತು ಇವ್ರ ಕ್ಯಾರೆಕ್ಟರ್. ಇನ್ನ 2 ಸಿನಿಮಾಗೆ ಓಕೆ, ನಾನು ಫಸ್ಟ್ ಈಗ ಮುಕುಂದ್ ಅವ್ರು ಹೊಸಬ್ರಾಗಿರೋದ್ರಿಂದ ಅವ್ರ ಸುತ್ತ ಅವ್ರನ್ನ ಇಟ್ಟುಬಿಟ್ರೆ ಒಂದ್ ಸ್ವಲ್ಪ ಆಡಿಯನ್ಸ್ ಆ ಸ್ಕ್ರೀನ್ ಪ್ರೆಸೆನ್ಸ್ ಗ್ರ್ಯಾಬ್ ಆಗೋದಕ್ಕೆ ಒಳ್ಳೇದಾಗತ್ತೆ ಅನ್ನೋ ಲೆಕ್ಕದಲ್ಲೇ ಯೋಚನೆ ಮಾಡಿ ಅಪ್ರೋಚ್ ಮಾಡಿದ್ದು. ಬಟ್ ಡೆಸ್ಟಿನಿ ನೋಡಿ, ಇಲ್ಲ ನಿಮ್ದು ಕಂಪ್ಲೀಟ್ ಕಾಂಬಿನೇಷನ್ನು ನ್ಯೂ ಕಮರ್ಸೇ ಇರಬೇಕು, ಡೆಬ್ಯೂಯೇ ಇರಬೇಕು ಅಂತ ಅದು ಫಿಕ್ಸ್ ಆಗಿತ್ತು ಅನ್ಸುತ್ತೆ. ಸೊ ದಟ್ ಚಂದನ ಅವ್ರಿಗೆ ಒಂದು ಟೆಲಿವಿಷನ್ ಮಹಾನಟಿ ಎಲ್ಲ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇದ್ರೂ ಸಹ ಅವ್ರಿಗೆ ಸ್ಕ್ರೀನಿಗೆ ಇದು ಡೆಬ್ಯೂ. ಶ್ವೇತಾ ಅವರು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇದೆ. ಶ್ವೇತಾ ಅವ್ರಿಗೂ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇದ್ರು, ಅವ್ರಿಗೂ ಇದು ಡೆಬ್ಯೂ. ಸೊ 3 ಜನ ಹೀರೋಯಿನ್, ಹೀರೋ, ಡೈರೆಕ್ಟ್ರು, ಪ್ರೊಡ್ಯೂಸರು. ಸೊ ಈ ಒಂದು ಡೆಬ್ಯೂ ಕಾಂಬಿನೇಷನ್ ಇದೆಯಲ್ಲ, ಇತ್ತೀಚೆಗೆ ಅದು ಸಕ್ಸಸ್ ತುಂಬಾ ಒಂದು 5-6 ವರ್ಷಗಳೇ ಕಳೆದು ಬಿಡ್ತು ಅನ್ಸುತ್ತೆ.
ಹೊಸಬರ ತಂಡ ಅಂತ ನೋಡಿದೆ, ಹೊಸ ಕಾಂಟೆಂಟ್ ನ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂತ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ಮುಕುಂದ್. ಲವ್ ಸಬ್ಜೆಕ್ಟ್ ಹೊಸದಲ್ಲ. ಹೌದು 93-94 ವರ್ಷ ಇಂಡಸ್ಟ್ರಿ ಶುರುವಾಗಿ ಕರೆಕ್ಟ್. ಅಂಡ್ 4,000 ಸಿನಿಮಾ, ಅದ್ರಲ್ಲಿ ಅಷ್ಟೋ ಸಾವಿರಗಳು ಲವ್ ಸಬ್ಜೆಕ್ಟ್. ಹೌದು. ಅದನ್ನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಮತ್ತು ಹೇಳುವ ರೀತಿ ಬದಲಾಗಬೇಕು ಅಷ್ಟೇ. ಹೌ ಸ್ಪೆಷಲ್ ಅಂದರೆ ಈ ಲವ್ ಸ್ಟೋರಿ? ಸರ್ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಿರ್ತಾರೆ, ಪ್ರೀತಿ ಬದಲಾಗಲ್ಲ, ಮಾಡೋ ವ್ಯಕ್ತಿಗಳು ಅಥವಾ ಪ್ರೀತಿ ಅನುಭವಿಸೋ ವ್ಯಕ್ತಿಗಳು ಬದಲಾಗ್ತಿರ್ತಾರೆ. ಜನ್ರೇಷನ್ ಅಂತಾರೆ, ಇಲ್ಲ ಟ್ರೆಂಡ್ ಅಂತಾರೆ. ಸೊ ಈ ಪದಗಳನ್ನ ಯೂಸ್ ಮಾಡ್ತಾರೆ. ಈಗ ಲೇಟೆಸ್ಟ್ ಆಗಿ ಜೆನ್ಸಿ ಲವ್ ಅದು ಇದು ಅಂತ ಹೇಳ್ತಾರೆ. ಸೊ ಪ್ರೀತಿ ಬದಲಾಗಲ್ಲ, ಪ್ರೀತಿ ಮಾಡೋ ವ್ಯಕ್ತಿ ಅಥವಾ ಅನುಭವಿಸೋ ವ್ಯಕ್ತಿ ಬದಲಾಗ್ತಾರೆ, ಅವ್ರ ಆಲೋಚನೆಗಳು ಬದಲಾಗುತ್ತೆ. ಮತ್ತೆ ಅವ್ರು ಹೇಳ್ತಿರ್ತಾರೆ ಎಲ್ಲ ಸುಮಾರು ನಿಮ್ಮ ಪಾಯಿಂಟ್ ಹೇಳಿದ್ರು ಸರ್, ಸುಮಾರು ಇಷ್ಟು ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರೀತಿನ ಸುಮಾರು ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ ಯಾವ ಥರ ಪ್ರೀತಿ ಇರುತ್ತೆ ಅಂತ. ನಮ್ಮ ಇಂಟೆನ್ಷನ್ ಏನು ಗೊತ್ತಾ ಸರ್, ಪ್ರೀತಿ ಬದಲು ಮಾಡೋಕ್ಕಾಗಲ್ಲ. ಪ್ರೀತಿ ಅದು ಕಾಮನ್, ಎಲ್ಲರಿಗೂ ಇರೋ ಎಮೋಷನ್ಸ್ ಅದು. ಸೊ ಆ ಎಮೋಷನ್ನ ನಾವು ಯಾವ ಥರ ಸ್ಕ್ರೀನ್ ಪ್ಲೇ ಮಾಡ್ತೀವಿ, ಯಾವ ಥರ ತೋರಿಸ್ತೀವಿ ಅನ್ನೋದು ನಮಗೆ ತುಂಬ ಮ್ಯಾಟ್ರ್ ಆಗಿತ್ತು. ಸೊ ನಾವು ಏನು ಏನು ಹೇಳಕ್ ಕೊಡ್ತಿದ್ದೀವಿ ಅದು ಹಳೇದೇ ಆಗಿದ್ರು, ಬಟ್ ತೋರಿಸೋ ವಿಧಾನ ಹೊಸದಾಗಿದೆ. ಎಷ್ಟು ತರ ಪ್ರೀತಿ ಇದೆ ನಿಮ್ಮ ಪ್ರಕಾರ? ಸರ್ ಏನಂತಾರೆ, 3 ಸುಮ್ಮನೆ ಹೇಳಿ, ಎಷ್ಟು ನಿಮ್ಗೆ ಅರ್ಥ ಆಗಿರೋ ಪ್ರಕಾರ ಎಷ್ಟು ಪ್ರೀತಿ? ಈ ರಾಮ್ ಅನ್ನೋ ಕ್ಯಾರೆಕ್ಟರ್ಗೆ ಮೂರ್ ತರ ಪ್ರೀತಿ ಇದೆ ಸರ್. ಓಕೆ. ಸೊ ಏನಂತಾರೆ, 3 ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅಂತ ಹೇಳ್ತಾರೆ, ಇಲ್ಲ 3 ಡಿಫ್ರೆಂಟ್ ಫೇಸಸ್ ಆಫ್ ಲವ್. ಇನ್ ಜನರಲ್ ಸಿನಿಮಾ ಬಿಟ್ಬಿಡಿ, ಇನ್ ಜನರಲ್ ನೀವು ಅಬ್ಸರ್ವ್ ಮಾಡುವ ಹಾಗೆ ಎಷ್ಟು ಪ್ರೀತಿ ಇದೆ? ಸುಮಾರು ಪ್ರೀತಿ ಇದೆ ಸರ್. ಈಗ ನಿಮ್ದೇ ಒಂದು ಪ್ರೀತಿ ಆಗಿರ್ಬೋದು, ಅಂದ್ರೆ ಅವ್ರ ಕೆಲಸ ಮಾಡೋದ್ರ ಮೇಲೆ ಕರೆಕ್ಟ್. ಹೌದು. ಮತ್ತೆ ತಂದೆ ತಾಯಿ ಪ್ರೀತಿ, ಅಜ್ಜಿ ತಾತ ಪ್ರೀತಿ, ಬ್ರದರ್ ಪ್ರೀತಿ, ಸಿಸ್ಟರ್ ಪ್ರೀತಿ, ಲವರ್ ಪ್ರೀತಿ, ಹೆಂಡತಿ ಪ್ರೀತಿ. ಸೊ ಇದು ಕಂಪ್ಲೀಟ್ ಪ್ರೀತಿ ಅನ್ನೋದು ಕಾಮನ್, ಬಟ್ ನಾವು ಯಾರಿಗೆ ಪ್ರೀತಿ ತೋರಿಸ್ತಿದೀವಿ ಅದು ಡಿಫರ್ ಆಗುತ್ತೆ. ಮತ್ತೆ ಯಾವ ತರ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅನ್ನೋದು ಡಿಫರ್ ಆಗುತ್ತೆ. ನಿಮಗೆ ಯಾರ ಮೇಲೆ ಪ್ರೀತಿ ಸಿನಿಮಾ ತಂಡದಲ್ಲಿ? ಕಂಟೆಂಟ್ ಸರ್. ಒಬ್ಬರ ಹೆಸರು ಹೇಳ್ಬಿಟ್ರೆ ಬೇರೆ ಇಲ್ಲ, ಹಂಗಾಗಿ ಜೀವ ಇಲ್ದಿರೋ ಕಂಟೆಂಟ್ ಹೋಗ್ಬಿಟ್ರು ಅವರು. ಕಂಟೆಂಟ್ ಇಷ್ಟ ಸರ್ ನನಗೆ ಪ್ರೊಡ್ಯೂಸರ್ ಸರ್. ಇದು ನಿಯತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್. ಬಿಕಾಸ್ ನಿರ್ದೇಶಕನಿಗೆ ಪ್ರೊಡ್ಯೂಸರ್ ಹ್ಯಾಟ್ಸ್ ಆಫ್. ಬಿಕಾಸ್ ಮಂಜುನಾಥ್ ನೀಲೇರಿ ಅವರು ಕೂಡ ಹೊಸ ನಿರ್ಮಾಪಕರು, ಪ್ಯಾಷನ್ ಸಿನಿಮಾ ಮಾಡಕ್ ಬಂದಿದ್ದಾರೆ. ಅವ್ರ ಮೇಲೆ ಪ್ರೀತಿ ನಿರ್ದೇಶಕರಿಗೆ ಇರಲೇಬೇಕು ಸರ್. ಇಲ್ಲ, ನಿರ್ಮಾಪಕರು ಇಲ್ಲ ಅಂದ್ರೆ ಏನೂ ಇಲ್ಲ ಸರ್. ಇವತ್ತು ನಾನು ಎಂಥ ಸ್ಟ್ರಾಂಗ್ ಕಂಟೆಂಟ್ ಮಾಡ್ಕೊಂಡ್ ಬಂದ್ರು ಇವತ್ತು ನಾನೊಬ್ಬರ ಆಕ್ಟರ್ಗೆ ಫೋನ್ ಮಾಡಿ ಸರ್ ನನ್ನ ಹತ್ರ ಒಂದು ಕಂಟೆಂಟ್ ಇದೆ ಸರ್ ಅಂತ ಅಂದ್ರೆ ಪ್ರೊಡ್ಯೂಸರ್ ಇದಾರಾ ಅಂತಾನೆ ಕೇಳೋದು. ಸೊ ಅವ್ರು ಯಾವಾಗ ನನ್ನ ಬೆನ್ನ ಮೇಲೆ ಕೈ ಇಡ್ತಾರೆ ಅವತ್ತು ನನ್ನ ಪೊಸಿಷನ್ಗೆ ಒಂದು ಡೈರೆಕ್ಟರ್ ಪೊಸಿಷನ್ಗೆ ಕಳೆ ಬರೋದು. ಸೊ ನಿರ್ಮಾಪಕರೇ ಎಲ್ಲ ಸರ್, ಅವ್ರಿಲ್ಲ ಅಂದ್ರೆ ಏನೂ ಇಲ್ಲ. ಆ ನಿರ್ಮಾಪಕರ ಬಗ್ಗೆ ನಮ್ಮ ಮುಕುಂದ್ ಮಾತಾಡ್ತಾರೆ ಈಗ. ಬಿಕಾಸ್ ಆ ನಿರ್ಮಾಪಕರು ಮುಕುಂದ್ ರಾಮಸ್ವಾಮಿ ಅವರ ತಂದೆ ಮಿಸ್ಟರ್ ಮಂಜುನಾಥ್ ನೀಲೇರಿ. ಹೌದು ಸರ್. ಸರ್ ನಮ್ಮ ತಂದೆಯವ್ರಿಗೂ ಕನಸು ಸಿನಿಮಾ ಹೀರೋ ಆಗ್ಬೇಕು ಅಂತಾನೆ ಇದ್ದಿದ್ದು, ಅವ್ರಿಗೂ ಕನಸು ಚಿಕ್ಕ ವಯಸ್ಸಲ್ಲಿ. ಹೌದು. ಮಂಜುನಾಥ್ ನೀಲೇರಿ ಅವ್ರು ಯಾರು ನೋಡಿದ್ರೆ ಹಂಗೆ ಅನ್ಸ್ಬಿಡುತ್ತೆ, ಹೀರೋ ತರ ಇದಾರಲ್ಲ. ಅವ್ರಿಗೂ ಕನಸಿತ್ತು, ಬಟ್ ಆ ಕನಸನ್ನ ನನ್ನ ಮೇಲೆ ಯಾವತ್ತೂ ಅವ್ರು ಬೀರ್ಲಿಲ್ಲ. ನೀನು ಈ ತರ ಮಾಡು, ನೀನು ಅದು ಇನ್ಸ್ಟೆಂಟ್ ಆಗಿ ಬಂದಿದ್ದು ಸರ್. ಅದು ಆ ಫೀಲಿಂಗ್ಸ್ ಏನಿದೆ ಈ ಸಿನಿಮಾ ಹೀರೋ ಆಗ್ಬೇಕು ಅಂತ ಅವರು ನನ್ನ ಹತ್ರ ಯಾವತ್ತೂ ಡಿಸ್ಕಸ್ ಮಾಡಿರ್ಲಿಲ್ಲ. ಬಟ್ ನಾನು ಯಾವಾಗ ಅವ್ರ ಹತ್ರ ಈ ತರ ನಾನು ಆಗ್ಬೇಕು ಅಂತಿದ್ದೆ, ನನಗೂ ಈ ತರ ಕನಸಿತ್ತು ಅಂತ ಹೇಳ್ಕೊಂಡಿದ್ದು. ಬಟ್ ಅವ್ರಿಗೆ ದಾರಿಗೆ ಇರ್ಲಿಲ್ಲ, ಅಂದ್ರೆ ಅವ್ರ ಪರಿಸ್ಥಿತಿ ಆ ತರ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ. ಸೊ ಅವ್ರ ಆಸೆನೂ ನನ್ನಲ್ಲಿ ನೋಡ್ಕೊಂಡ್ರೆ, ನಾನು ಹೇಳಿದ್ಮೇಲೆ ಅವರು ಖುಷಿ ಪಟ್ರು, ಸಪೋರ್ಟ್ ಮಾಡಿದ್ರು, ನಾನು ಏನೇನ್ ಮಾಡ್ಬೇಕು ಇದೆಲ್ಲ ಸಪೋರ್ಟ್ ಮಾಡಿದ್ರು. ಸುಮಾರು ಈ ಸಿನಿಮಾಗೆ ಮುಂಚೆ ಒಂದು ಸುಮಾರು 25-30 ಕತೆಗಳ ಕೇಳಿದ್ದು ಸರ್. ನಾನು ನಮ್ಮ ತಂದೆಯವ್ರು ಕುತ್ಕೊಂಡೇ ಕೇಳಿದೀವಿ. ಬಟ್ ಇದು ಎಕ್ಸೈಟ್ ಮಾಡಿದಷ್ಟು ನಮ್ಗೆ ಯಾವುದು ಎಕ್ಸೈಟ್ ಮಾಡಲಿಲ್ಲ. ಸೊ ನಮ್ಮ ತಂದೆಯವ್ರನ್ನ ಕನ್ವಿನ್ಸ್ ಮಾಡಿ ಅವರು, ಹೊಸ ಸಿನಿಮಾ, ಹೊಸ ಹುಡುಗರು ಏನ್ ಮಾಡ್ತಾರೋ, ಬಜೆಟ್ ಅಂದ್ರೆ ಯಾವ ತರ ತೆಗಿತಾರೋ ಅವ್ರಿಗೆ ಒಂದು ನಂಬಿಕೆ ಇರಲಿಲ್ಲ. ಬಿಕಾಸ್ ಅವ್ರಿಗೂ ಏನು ಬ್ಯಾಕ್ ಗ್ರೌಂಡ್ ಇರಲಿಲ್ಲ, ನನಗೂ ನಾನೇನು ಪ್ರೂವ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಮಗ ಅನ್ನೋ ಒಂದು ಇದರಿಂದ ಮುಂದೆ ಬಂದ್ರು ಮಾಡೋಣ ಅಂತೇಳಿ. ಬಟ್ ಸಿನಿಮಾ ಇಷ್ಟ ಆದ್ಮೇಲೆ, ಈ ಕಂಟೆಂಟ್ ಇಷ್ಟ ಆದ್ಮೇಲೆ ನಿಮ್ಗೆ ಏನ್ ಬೇಕೋ ಅದು ತಗೊಂಡು, ನಿಮ್ಗೆ ಸಿನಿಮಾಗೆ ಏನ್ ಬೇಕೋ ಅದು ಮಾಡಿ ಅಂತಾನೆ ಸಪೋರ್ಟ್ ಮಾಡಿದ್ದಾರೆ ಸರ್. ಮಾಮೂಲಿ ಲವ್ ಸಿನಿಮಾಗಳು ಅಂದಾಗ ಯಾರೋ ಒಬ್ಬ ನಟಿಯರ ಪ್ರೆಸೆನ್ಸ್ ಇದೆ ಅಂದ್ರೆ ಒಂದ ಪುಟ್ಟ ಓದ ಪುಟ್ಟ ತರ ಇರಬಾರ್ದು. ಬಿಕಾಸ್ ಬರೀ ಮರ ಸುತ್ತೋ ಕಥೆ ಅಲ್ಲ, ಆ ಕಥೆಯಲ್ಲಿ ಜೀವ ತುಂಬುವಂತ ಪಾತ್ರ ಇರಬೇಕು. ಹೌದು. ಆ ತರದ್ದು ನಿಮ್ಮನ್ನ ನೆನಪಿಸ್ಕೋಬೋದಾ ನಾವು ಈ ಸಿನಿಮಾದಲ್ಲಿ? ಅಂದ್ರೆ ನನ್ಗೂ ಕೂಡ ಮುಂಚೆಯಿಂದ ನನ್ಗೆ ಯಾವ್ದಾದ್ರು ಆಪರ್ಚುನಿಟೀಸ್ ಬಂದಾಗ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟಿದೆ ಅಂತ ನಾನು ನೋಡ್ತಿರ್ಲಿಲ್ಲ. ಒಂದು ಫ್ಯೂ ಸೆಕೆಂಡ್ಸ್ ಬಂದೋದ್ರು ಅದಕ್ಕೆ ವೆಯ್ಟೇಜ್ ಇರಬೇಕು ಕ್ಯಾರೆಕ್ಟರ್ಗೆ, ಈ ತರ ಯೋಚನೆ ಮಾಡ್ತಿದ್ದೆ. ಈ ಸಿನಿಮಾದಲ್ಲಿ ಮೇರಿ ಅನ್ನೋದು ಆ ತರ ಒಂದು ಪಾತ್ರ, ಅಂದ್ರೆ ಅದಕ್ಕೆ ವೆಯ್ಟೇಜ್ ಅಷ್ಟಿದೆ ಮೇರಿ ಅನ್ನೋ ಕ್ಯಾರೆಕ್ಟರ್ಗೆ. ಸೊ ಡೆಫಿನೆಟ್ಲಿ ಕಾಡುತ್ತೆ ನನ್ನ ಪಾತ್ರ.
ಸಾಮಾನ್ಯ ರಂಗಭೂಮಿ ಥಿಯೇಟ್ರಿಂದ ಬಂದವ್ರಿಗೆ ಸಿನಿಮಾದ ಅಂದ್ರೆ ಬೆಳ್ಳಿ ಪರದೆ ಅಷ್ಟು ಈಸಿ ಅಲ್ಲ. ಹೌದು. ನಾಟ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಹೇಳ್ತಿಲ್ಲ ನಾನು, ಅಡಾಪ್ಟಬಿಲಿಟಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಬಿಕಾಸ್ ಇಲ್ಲಿಯ ಭಾಷೆ ಬೇರೆ, ಅಲ್ಲಿಯ ಭಾಷೆ ಬೇರೆ, ಅಂದ್ರೆ ವರ್ಕ್ ಕಲ್ಚರ್, ಬಾಡಿ ಲ್ಯಾಂಗ್ವೇಜ್ ತುಂಬಾ. ಬಟ್ ನೀವು ಬರೀ ಬಂಚ್ ಆಫ್ ಆ ಕಲಾವಿದರನ್ನ ಇಟ್ಕೊಂಡು ಹೊಸಬ್ರು ಇಟ್ಕೊಂಡು ಥಿಯೇಟರ್ನವ್ರು ಹ್ಯಾಂಡಲ್ ಮಾಡಿದೀರಿ ಅಂದ್ರೆ ಗ್ರೇಟ್ ಕೃತಿಕ್. ಅಂದ್ರೆ ನಾನು ಥಿಯೇಟ್ರಿ ಸರ್. ಎಸ್, ಅಂದ್ರೆ ನನಗೊಂದು ಕ್ಲಾರಿಟಿ ಇತ್ತು. ಅಂದ್ರೆ ಅವ್ರಿಗೂ ಇರುತ್ತೆ. ಈಗ ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಡೈರೆಕ್ಟರ್ ಜಯತೀರ್ಥ ಸರ್ ಆಕ್ಟ್ ಮಾಡಿದ್ದಾರೆ, ಅವ್ರಾಗಿರ್ಬೋದು, ಇವರೆಲ್ಲ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರೆ. ಸೊ ಅವ್ರಿಗೊಂದು ಸೆನ್ಸಿಬಿಲಿಟಿ ಇರುತ್ತೆ. ಟೆಲಿವಿಷನ್, ಹೌದು. ಸೊ ಟೆಲಿವಿಷನ್ ಸ್ಕ್ರೀನಿಗೆ ಎಷ್ಟು ಕೊಡಬೇಕು, ಸೊ ಸಿನಿಮಾ ಸಿಲ್ವರ್ ಸ್ಕ್ರೀನಿಗೆ ಎಷ್ಟು ಕೊಡಬೇಕು, ಥಿಯೇಟ್ರಲ್ಲಿ ಎಷ್ಟು ಕೊಡಬೇಕು ಅಂತ. ಸೊ ನಾನು ಎಷ್ಟು ತಗೋಬೇಕು ಯಾರಿಂದ ಅನ್ನೋದೊಂದು ಕ್ಲಾರಿಟಿ, ಸೆನ್ಸಿಬಿಲಿಟಿ ಇದ್ದಿದ್ರಿಂದ ಸೊ ರಂಗಭೂಮಿ ಅವ್ರಿಗೆ ನಾವು ತಯಾರಿ ಅನ್ನೋದಕ್ಕಿಂತ ಒಂದು ಶ್ರದ್ಧೆ ಅದೆಲ್ಲ ನಾವು ಕಲಿಸೋ ಅಗತ್ಯ ಇರಲ್ಲ. ಅದು ಅವರಲ್ಲಿ ಇರುತ್ತೆ, ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಸೊ ನಾವು ಏನು ಪ್ಲ್ಯಾಂಡ್ ಆಗೇ ಮಾಡಬೇಕು ಅಂತೇನು ಇರಲಿಲ್ಲ ಸರ್. ಇವಾಗ ಇವರು ನಟನ ಕಲ್ತಿದ್ದು ಒಂದು 23 ಅನ್ಸುತ್ತೆ, 23 ಕಂಟೆಂಟ್ ಎಲ್ಲ ಓಕೆ ಆದ್ಮೇಲೆ. ಸೊ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ಮುಕುಂದ್ ಅವ್ರಿಗೆ, ನಾನ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಬ್ರೋ, ನೀವು ಆ ಒಂದು ಕಲ್ಚರ್ ಅಲ್ಲಿ ನೀವು ನಿಜವಾಗ್ಲೂ ಕಲೀರಿ, ಅದು ನಿಮ್ಮ ರೂಟ್ಸ್ ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಅಂತ ನಾನು ಸುಮಾರು ಸರಿ ಹೇಳ್ತಿದ್ದೆ. ಸೊ ಅದು ಅವ್ರಿಗೆ ಆ ಕೂಡ್ ಬಂತು. ಅವ್ರು ನನಗೆ ನಟನಾಗ ಹೋಗೋಣ ಅನ್ಕೊಂಡಿದೀನಿ ಬ್ರದರ್ ಅಂತ ಹೇಳಿದ ತಕ್ಷಣ ನನ್ಗೆ ಖುಷಿ ಆಗೋಯ್ತು. ಸೂಪರ್, ಹೋಗ್ ಬನ್ನಿ, ಅದನ್ನ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ ಸಿನಿಮಾ ಮಾಡೋಣ. ಅದು ನಿಮಗೊಂದು ಕಾನ್ಫಿಡೆಂಟ್ ಕೊಡುತ್ತೆ. ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು ಅವರು, ಅಂದ್ರೆ ನನ್ನ ಲೈಫ್ ನೋಡೋ ಪರ್ಸ್ಪೆಕ್ಟಿವ್ನೇ ನನಗೆ ಥಿಯೇಟರ್ ಚೇಂಜ್ ಮಾಡ್ಬಿಡ್ತು ಅಂತ. ಸೊ ಆ ತೂಕ ಹೆಚ್ಚಿಸುತ್ತೆ ನಮ್ ಜೀವನ. ಅಂದ್ರೆ ಸ್ಟೇಜ್ ಅನ್ನ ಒರ್ಸೋದು ಗೊತ್ತಿರ್ಬೇಕು, ಕರೆಕ್ಟ್, ಸ್ಟೇಜ್ ಅಲ್ಲಿ ಮೆರೆಸೋದು ಗೊತ್ತಿರ್ಬೇಕು. ಅದು ಒಬ್ಬ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ್ರು ಮಾತ್ರ ಗೊತ್ತಿರುತ್ತೆ. ರಮೇಶ್ ಅಣ್ಣ, ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಜಯತೀರ್ಥ ನನ್ನ ಗೆಳೆಯ ಜಯಣ್ಣ, ಇವರೆಲ್ಲ ಇದಾರೆ ಅಂದಾಗ ಅದ್ರದ್ದು ಓಘ ಬೇರೆ ಬೆಳ್ಳಿತೆರೆಯಲ್ಲಿ. ಹೌ ಸ್ಪೆಷಲ್ ನಟನ ಫಾರ್ ಯು ಮುಕುಂದ್? ಸರ್, ಸ್ಪೆಷಲ್ ಅನ್ನೋದಕ್ಕಿಂತ ನನ್ನ ಒಂದು ಯೋಚನೆ ಕಂಪ್ಲೀಟ್ ಚೇಂಜ್ ಮಾಡಿದ್ದು ನಟನ ಸರ್. ನಾನು ಹೋಗಿದ್ದು ಬರೀ ಆ್ಯಕ್ಟಿಂಗ್ ಓಕೆ ಮಾಡ್ತೀನಿ ಅನ್ನೋದೊಂದಿತ್ತು, ಬಟ್ ಥಿಯೇಟ್ರ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಪ್ಲಸ್ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಟನಾಗ ಹೋಗಿದ್ದು ಒಂದು. ಬಟ್ ಅಲ್ಲಿ ಹೋಗಿದ್ದು ನಾನು ಒಂದು ಯೋಚನೆ ಇಟ್ಕೊಂಡು, ಬಟ್ ಅದು ನನಗೆ ಕೊಟ್ಟಿದ್ದು ತುಂಬ ಇದೆ. ನಟನ ನಾನೇನು ಕೊಟ್ಟೆ ಅನ್ನೋದಕ್ಕಿಂತ ನಟನ ನನಗೆ ತುಂಬ ಕೊಟ್ಟಿದೆ. ನನ್ನ ಲೈಫ್ ಎಂಟ್ರಿ ಕೊಟ್ಟಾಗ ಹೇಗಿತ್ತು ಮನಸ್ಥಿತಿ ಸರ್? ಆಡಿಷನ್ ಮಾಡಿದಾಗ ನನಗೆ ಸರ್ ಸೀರಿಯಸ್ಲಿ ಇಂಟರ್ವ್ಯೂ ಮಾಡ್ತಿದ್ದೀನಿ, ಕನ್ನಡ ಸಿನಿಮಾ ಮಾಡ್ತಿದ್ದೀನಿ, ಬಟ್ ಕನ್ನಡ ನನಗೆ ಓದೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮದರ್ ಟಂಗ್ ತೆಲುಗು ಆಗಿರೋದ್ರಿಂದ ನನಗೆ ಕನ್ನಡ ಅಷ್ಟೊಂದು ಹೆಚ್ಚು ಬರ್ತಿರ್ಲಿಲ್ಲ ಕನ್ನಡ ಓದೋಕ್ಕೆ. ನಟನ ನನಗೆ ತುಂಬ ಹೆಲ್ಪ್ ಮಾಡ್ತು, ಕನ್ನಡ ಓದೋದಕ್ಕಾಗಿರಲಿ ಬರೆಯೋದಕ್ಕಾಗಿರಲಿ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನನ್ನ ಜೀವನ ನಾನು ಹೇಗೆ ನೋಡಬೇಕು ಅನ್ನೋದು ಕಲಿಸ್ಕೊಡ್ತು ಸರ್. ಬಿಕಾಸ್ ನಾನು ಬೆಳೆದಿರೋ ರೀತಿ ಇದಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಹೌದು, ಬಟ್ ತಂಗ್ಳನ್ನ ತಿಂತೀನಿ, ಮುಂಚೆ ತಿಂತಿರ್ಲಿಲ್ಲ, ಈಗ ತಿಂತೀನಿ. ತಂಗ್ಳನ್ನದಲ್ಲಿ ಚಿತ್ರಾನ್ನ ಮಾಡಿಸ್ಕೊಂಡು ತಿನ್ಬೇಕು. ಕರೆಕ್ಟ್. ಅಂದ್ರೆ ನನ್ನ ಲೈಫ್ನ ನಾನು ಆ ಥರ ನೋಡಿರಲಿಲ್ಲ ಸರ್. ಕೆಲಸ ಮಾಡ್ತೀನಿ, ಗುಡಿಸ್ತೀನಿ, ಒರೆಸ್ತೀನಿ, ನನ್ನ ಬಟ್ಟೆ ನಾನು ಒಕ್ಕೊಳ್ಳೋ ಅಂತ ಅದಂತೂ ಇದೆ ನನಗೆ. ಬಟ್ ಅದಾದ್ಮೇಲೆ ನನ್ನ ಅಡುಗೆ ನಾನು ಮಾಡ್ಕೊಳ್ತೀನಿ ಸರ್. ಜೀವನನ ನಾನು ಬೇರೆ ಥರನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಂದರೆ ಹೌದು, ರಂಗಭೂಮಿಯಿಂದನೇ ಅಷ್ಟು ಕಲಿಸ್ಕೊಟ್ಟಿದೆ ನನಗೆ. ಲೈಫು ಅಂದರೆ ಏನೂ ಶಾಶ್ವತ ಅಲ್ಲ, ಪ್ರೆಸೆಂಟ್ ಏನಿದ್ದೀವಿ ಅದು ಸತ್ಯ. ತುಂಬ ಡೌನ್ ಟು ಅರ್ತ್ ಇರಬೇಕು ಅನ್ನೋದು ಕಲಿಸ್ಕೊಟ್ಟಿದೆ ಸರ್. ಅಂದರೆ ನಾನೇ ಅನ್ನೋದು ಬೇಡ ಅಂತ. ಅಂದರೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ. ಸೊ ಇವತ್ತು ನಿನ್ನ ದಿನ, ನಾಳೆ ಇನ್ನೊಬ್ಬರ ದಿನ. ಒಳ್ಳೆ ಪಾಠ. ಪ್ಲೀಸ್ ಗೋ ಹೆಡ್, ಆಡ್ ಮಾಡಿ. ಬಿಫೋರ್ ನಟನ ನಾನು ನೋಡಿದ್ದೀನಿ ಅವ್ರನ್ನ. ಈಸ್ ವೆರಿ ಸ್ಟೈಲಿಶ್, ಅಂದ್ರೆ ಮ್ಯಾಚಿಂಗ್ ಶೂಸ್, ವಾಚ್, ಶರ್ಟ್, ಇಸ್ ವೆರಿ ಪೆಕ್ಯುಲರ್ ಸ್ಟೈಲಿಶ್ ಅಲ್ಲಿ. ಆಫ್ಟರ್ ನಟನ ಇಸ್ ಸೋ ಚೇಂಜ್. ಅಂದ್ರೆ ಲೈಫ್ ಅಂದ್ರೆ ಏನು, ಎಷ್ಟು ಬೇಕು, ಹೇಗಿರ್ಬೇಕು, ಸಾಧಾರಣವಾಗಿ ಸಾಕು, ಏನಕ್ಕೆ ಸುಮ್ಮನೆ, ಅಂದ್ರೆ ಮನಸ್ಥಿತಿನೇ ಅಷ್ಟು ಬದಲಾಗ್ಬಿಟ್ಟಿದೆ ಅವ್ರಿಗೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಆಡಂಬರ. ನನಗೆ ನನ್ನ ಕಂಫರ್ಟ್ ತುಂಬಾ ಮುಖ್ಯ. ನಾನು ಎಲ್ಲಿ ಹೋಗ್ತೀನಿ, ನನಗೆ ಎಲ್ಲಿ ಹೇಗಿರ್ಬೇಕೋ ಹಂಗೆ ಇರ್ತೀನಿ. ಇದೆಲ್ಲ ನನ್ಗೆ ಅವಶ್ಯಕತೆ ಇಲ್ದಿರೋ ಕಡೆ ಎಲ್ಲ ಏನಕ್ಕೆ ಹಾಕೊಂಡು ಹೋಗ್ಲಿ. ಅವರು ಮೈಸೂರಿಗೆ ತಂದಿದ್ದು ಬಟ್ಟೆಗಳೆಲ್ಲ ಒಂದಷ್ಟು ಹಂಗೆ ರಿಟರ್ನ್ ತಂದ್ಬಿಟ್ರು. ಅವ್ರು ಯೂಸೇ ಮಾಡಿಲ್ಲ ಮೈಸೂರಲ್ಲಿ. ಇವರೆಲ್ಲ ಒಂದಷ್ಟು ತಂದಿದ್ರು, ಒಳ್ಳೊಳ್ಳೆ ಕ್ಲಾತ್ಸ್, ಶೂಸ್ ಎಲ್ಲ ತುಂಬಾ ತಂದಿದ್ರು. ಅಲ್ಲಿ ನಮ್ಗೆ ವೀಕೆಂಡ್ಸ್ ನಾಟಕಗಳಾಗತ್ತೆ. ಸೊ ನಾವು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಬೇರೆ ಬೇರೆ ತಂಡದವರೆಲ್ಲ ಬರ್ತಿರ್ತಾರೆ, ಸಿನಿಮಾ ರಂಗದವರೆಲ್ಲ ಬರ್ತಿರ್ತಾರೆ. ಸೊ ಯೂಶಲಿ ನಟನದಲ್ಲಿ ಈಗಲೂ ಅಷ್ಟೇ, ಮಕ್ಕಳು ಅಲ್ಲಿ ಯಾರೇ ಸ್ಟೂಡೆಂಟ್ಸ್ ಸಂಡೆ ಸ್ವಲ್ಪ ಚೆನ್ನಾಗಿ ಸುಮಾರಾಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ಬಟ್ ಇವ್ರು ಹೇಗೆ ಬರ್ತಿದ್ರು ಅಂದ್ರೆ 3/4 ಚಡ್ಡಿ,
ಅಂಡ್ ಒಂದು ಟೀ ಶರ್ಟ್, ಅಷ್ಟೇ. ಕಂಫರ್ಟ್. ಅವರು ಇಲ್ಲ ಚೆನ್ನಾಗಿರೋದು ಹಾಕೊಳ್ಳಿ, ಹಾಕೊಂಡ್ ಬನ್ನಿ, ಸುಮ್ಮನಿರಿ, ನಮ್ಮನ್ನ ಯಾರು ನೋಡಕ್ ಬರ್ತಾರೆ, ನಾವು ನಾಟಕ ಹೋಗ್ತಿದೀವಿ, ಕಲಿಯಕ್ ಹೋಗ್ತಿದೀವಿ, ಸುಮ್ಮನೆ ಯಾಕೆ ಮತ್ತೆ ಅದನ್ನ ಹಾಕೊಳ್ಳೋ ಮತ್ತೆ ಹೋಗ್ಯೋದೆಲ್ಲ ಕಷ್ಟ, ಯಾಕೆ ಬೇಕು? ಕಂಫರ್ಟ್ ಮ್ಯಾಟರ್ಸ್ ಅವ್ರಿಗೆ ಹಂಗೆ. ಸೊ ಅದು ನಾನು ನೋಡಿರೋ ಒಂದು ದೊಡ್ಡ ಪಾಯಿಂಟ್ ಚೇಂಜ್ ಅವರು. ಪರ್ಸನಾಲಿಟಿ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಎಸ್, ಎಕ್ಸಾಕ್ಟ್ಲಿ, ತುಂಬಾನೇ ಬೀರುತ್ತೆ ತುಂಬಾ ಬೀರುತ್ತೆ. ಎಷ್ಟು ಜನ ಇದ್ರಿ ಈ ಸಿನಿಮಾದಲ್ಲಿ ನಟನಾಯಿಂದ ಅಥವಾ ರಂಗಭೂಮಿಯಿಂದ? ಆಲ್ಮೋಸ್ಟ್ ಎಲ್ಲ ರಂಗಭೂಮಿಯಿಂದಾನೆ. ಆಲ್ಮೋಸ್ಟ್ ನಟನಾಯಿಂದ ನಾವಿಬ್ರೆ. ರಂಗಭೂಮಿ ಅಂತ ತಗೊಂಡ್ರೆ ಆಲ್ಮೋಸ್ಟ್ ಸರ್ ಎಲ್ಲರೂ ಚಂದನ ಅವರು ರಂಗಭೂಮಿಯಿಂದಾನೇ ಮಾಡಿದಾರಂತೆ, ಶ್ವೇತಾ ಅವರು ಭರತನಾಟ್ಯಂ ಡ್ಯಾನ್ಸ್ ಇದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಆರ್ಟಿಸ್ಟ್ ಎಲ್ಲ ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಾಗೆ ಇಲ್ಲ, ಗುಬ್ಬಿ ವೀರಣ್ಣ ಅವರ ಗುಬ್ಬಿ ವೀರಣ್ಣ ಮೊಮ್ಮಗಳವರು. ಸೊ ಆಲ್ಮೋಸ್ಟ್ ಎಲ್ಲ ಅವರೇ ಸರ್. ಅವರು ಅದಕ್ಕೆ ನಮ್ದು ಯಾವ್ದೇ ಆರ್ಟಿಕಲ್ ಬರೆದ್ರು ನಮ್ದು ರಂಗಭೂಮಿ ಹಿನ್ನೆಲೆಯ ಟೆಕ್ನಿಷಿಯನ್ಸ್ ಅಂಡ್ ಕಲಾವಿದರು ಅಂತಾನೆ ಬರೀತಾರೆ. ರಂಗಭೂಮಿಯ ಕಲಾವಿದರು ಬೆಳ್ಳಿ ತೆರೆಯಲ್ಲಿ ಅದೊಂದು ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಜೆಲ್ಲಸ್ ಚೆನ್ನಾಗಿರುತ್ತೆ, ಲವ್ ಚೆನ್ನಾಗಿರುತ್ತೆ. ಗುಡ್ ಸೀಸನ್. ನಾವು ಅಂದ್ರೆ ಈಗಿನ ಬೆಳ್ಳಿ ತೆರೆಯ ಜಗತ್ತಿದೆಯಲ್ಲ, ನಾವು ಒಂದು ಒಳ್ಳೆ ಸೀಸನ್ ಬರಬೇಕು ಅಂತ ಕಾಯ್ತಾ ಇದೀವಿ. ಆ ಸೀಸನ್ ಹೆಸರು ಸಕ್ಸಸ್ ಸೀಸನ್ ಬೇಕು ಅಂತ. ಅದು ತಂಡಕ್ಕೂ ಹೌದು ಮತ್ತು ಸಿನಿಮಾ ಇಂಡಸ್ಟ್ರಿಗೂ ಹೌದು. ಆ ನಿಟ್ಟಿನಲ್ಲಿ ನಿಮ್ ಸಿನಿಮಾ ಏನು ವ್ಯಾಲ್ಯೂ ಆಡ್ ಮಾಡುತ್ತೆ ನಿಮ್ ಪ್ರಕಾರ? ಅಂದ್ರೆ ಸರ್ ಈಗ ಸಕ್ಸಸ್ಸು ನಾವು ಸುಮಾರು ಹಲವಾರು ಒಂದು ಪರ್ಸ್ಪೆಕ್ಟಿವ್ಸ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ ಅಫ್ಕೋರ್ಸ್ ಹೌದು, ಈಗ ನಿರ್ಮಾಪಕರಿಗೆ ಫಿನಾನ್ಸ್ ಅನ್ನೋ ಸಕ್ಸಸ್ ಸಿಕ್ಕಿದಾಗ್ಲೇ ಅವರು ಇನ್ನೊಂದಷ್ಟು ಸಿನಿಮಾಗಳು ಪ್ಲಾನ್ ಮಾಡೋಕ್ಕಾಗೋದು, ಇನ್ನೊಂದಷ್ಟು ಜನಕ್ಕೆ ಅನ್ನ ಹಾಕೋಕ್ಕಾಗೋದು. ಸೊ ಅದೇ ಥರ ಆ್ಯಸ್ ಎ ಹೊಸ ಪ್ರತಿಭೆಗಳಾಗಿ ನಾವು ನಾಯಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಿರ್ದೇಶಕರಾಗಿ, ಸೊ ನಮಗೆ ಒಂದು ಫೇಮ್ ಅನ್ನೋ ಒಂದು ಸಕ್ಸಸ್ ಬೇಕಾಗತ್ತೆ ಈ ಒಂದು ಸೀಸನ್ನಲ್ಲಿ. ಸೊ ಇಂಡಸ್ಟ್ರಿಗೆ ಆ ಒಂದು ನಂಬಿಕೆ ಅನ್ನೋ ಒಂದು ಸಕ್ಸಸ್ ಬೇಕು ಅವ್ರಿಗೆ. ಇಲ್ಲಿ ಬರಬೇಕು, ಇನ್ನೂ ಒಂದಷ್ಟು ಜನ ಬರ್ಬೋದು, ಮಾಡ್ಬೋದು. ಅಂದರೆ ಇದೆಲ್ಲದಕ್ಕೂ ರೂಟ್ ಕಾಸ್ ನಿಮಗೆ ಆಡಿಯನ್ಸೇನೆ. ಎಸ್, ಅವ್ರ ಕೈಯಲ್ಲಿದೆ. ಏನಕ್ಕಂದ್ರೆ ಅವರೇ ಪ್ರತಿಯೊಂದನ್ನು ಬೆಳೆಸಿ ಉಳಿಸ್ಬೇಕಾಗಿರೋದು ಅವರೇನೆ. ನಾವು ಆ ಒಂದು ಏನು ಕಲಾ ಸೇವೆ ಅಥವಾ ನಮ್ಮ ಒಂದು ಪ್ರಕಾರಗಳನ್ನ ನಾವು ಮಾಡ್ಕೊಂಡ್ ಬರ್ಬೋದು, ಬಟ್ ಅದು ನಮಗೆ ಮಾನ್ಯತೆ ಸಿಗೋದು ಕೊನೆಗೆ ಅವರು ಅದನ್ನ ಸ್ವೀಕರಿಸಿದ ಮೇಲೆ. ಸರ್ ಇದೊಂದು ಪಾಯಿಂಟ್ ಸರ್, ಇದು ಸಿನಿಮಾಗೆ ಒಂದು ಹುಕ್ಕು ಜನ ಒಳಗೆ ಕರ್ಕೊಂಡ್ ಬರುತ್ತೆ ಅನ್ನುವ ದಿಯಾ ಅನ್ಕೊಂಡಿರುವಂತ ಆಂಗಲ್ ಯಾವುದು? ಒಂದು ತುಂಬಾ ಮೇನ್ ಪಾಯಿಂಟ್ ಇದೆ, ಬಟ್ ಅದು ಹೇಳಕ್ಕಾಗಲ್ಲ. ಆಕ್ಚುಲಿ ಅದು ನಾನೇ ಹೇಳ್ಬಿಡ್ತೀನಿ ಸರ್, ಅದೇನಿಲ್ಲ. ಒಂದು ಹುಕ್ ಏನು ಅಂದ್ರೆ ಸರ್ ನಂಬಿಕೆ. ಅದನ್ನೇ ಈ ನಂಬಿಕೆ ಅನ್ನೋದಿದೆಯಲ್ಲ, ಪ್ರೀತಿಯಲ್ಲಿ ನಂಬಿಕೆ ಯಾವ್ದ್ರಲ್ಲಾದ್ರೂ, ಪ್ರೀತಿ, ವ್ಯವಹಾರ, ಇಡೀ Okay. ನಮ್ಮ ಒಂದು ಮನುಷ್ಯತ್ವದ ಅಸ್ತಿತ್ವ ಅಂತ ಹೇಳ್ಬೋದು. ಆ ಒಂದು ಪ್ರತಿಯೊಂದಕ್ಕೂ ಬುನಾದಿನೇ ನಂಬಿಕೆ ಅಲ್ವಾ ಸರ್? ಈ ನಂಬಿಕೆ ಅನ್ನೋದು ಅಳಗಾಡಿದ್ರೆ ನಮ್ಗೆ ಎಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಬಿಡುತ್ತೆ, ಅಂದ್ರೆ ಕ್ಲಾರಿಟಿನೇ ಹೋಗ್ಬಿಡುತ್ತೆ ಒಂದು ವಿಷಯದ ಮೇಲೆ. ಈಗ ಒಂದು ವ್ಯವಹಾರ ಅಂತ ತಗೋಬಹುದು. ಈಗ ಒಂದು ನಿರ್ಮಾಪಕರು ನನ್ನನ್ನ ನಂಬ್ಕೊಂಡು ಬಂದಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ. ಈ ನಿರ್ದೇಶಕರು ಏನೋ ಒಂದು ಮಾಡ್ತಾರೆ, ಯಾಕಂದ್ರೆ ಅವರು ಹೊಸಬ್ರು, ನಾನು ಹೊಸಬ್ರು, ಅವ್ರಿಗೆ ಸಿನಿಮಾ ತುಂಬಾ ಹೊಸದು. ನಾನು ಒಂದು 10 ವರ್ಷದ ಜರ್ನಿ ಇದೆ, ನಾನು ಒಂದಷ್ಟು ಕಲ್ತ್ಕೊಂಡ್ ಬಂದಿದ್ದೀನಿ. ಆಗಿದ್ದಾಗ ಅವ್ರನ್ನ ಉಳಿಸ್ಬೇಕಾಗಿರೋದು, ಅದು ಆ ನಂಬಿಕೆ ಉಳಿಸ್ಕೋಬೇಕಾಗಿರೋದು ನಾನು. ಸೊ ಈಗ ಅವ್ರ ನಂಬಿಕೆನ ಕಡಿತ ಮಾಡ್ಬಿಟ್ಟೆ ಅನ್ಕೊಳ್ಳಿ, ನೆಕ್ಸ್ಟ್ ಅವ್ರು ಇನ್ಯಾರನ್ನೂ ನಂಬಲ್ಲ, ನೆಕ್ಸ್ಟ್ ಸಿನಿಮಾ ನಿರ್ಮಾಣ ಮಾಡಲ್ಲ, ಸ್ಟೆಪ್ ಬ್ಯಾಕ್ ಆಗೋಗ್ತಾರೆ. ಸೊ ಇಲ್ಲಿ ನೋಡಿ, ಇನ್ನೊಬ್ಬ ಯಾರೋ ಹೊಸ ನಿರ್ದೇಶಕ, ಅವನು ತುಂಬಾ ನಂಬಿಕಸ್ತ ಅಂತ ಅನ್ಕೊಳ್ಳಿ, ಅವನು ಇವ್ರು ನಂಬಲ್ಲ. ಅದು ಅವ್ರ ಮನ್ಸಲ್ಲಿ ಒಂಥರ ಗಾಯ ಮಾಡ್ಬಿಡುತ್ತೆ, ಹಾರದೇ ಇರೋ ಗಾಯ. ಸೊ ಅದಾಗಬಾರ್ದು. ಮತ್ತೆ ಇನ್ ದ ಮೀನ್ ಟೈಮ್ ಯಾರೇ ನಂಬಿಕೆ ದ್ರೋಹ ಮಾಡಿದ್ರು ನೀವು ನಂಬಿಕೆ ಕಳ್ಕೋಬೇಡಿ. ಏನಕ್ಕಂದ್ರೆ ದೇವ್ರು ನಮ್ಗೆ ಆ ಒಂದು ಸ್ಪೇಸ್ ಹಿಡ್ಕೊಂಡಿರ್ಬೇಕು ನಾವು ನಮ್ಮ ಜೀವನದಲ್ಲಿ. ಇಲ್ಲ ಇನ್ನೊಬ್ರು ಯಾರೋ ಬಂದು ನಮ್ಮ ಜೀವನ ಬದಲಾಗುತ್ತೆ ನಮ್ಮಲ್ಲಿ ಒಳ್ಳೆತನ ಇದ್ರೆ, ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡ್ರೆ. ಸೊ ಈ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ಬಿಟ್ರೆ ಮನುಷ್ಯನ ಜೀವನದಲ್ಲಿ ಏನೇನೆಲ್ಲ ಆಗತ್ತೆ. ಸೊ ಒಳ್ಳೆಯವರು ಎಷ್ಟು ಆ ನಂಬಿಕೆ ತಳಹದಿ ಮೇಲೆ ಕೇಳ್ತಿದೀನಿ, ನಿಮ್ದು ಅದ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಕ್ಯಾರೆಕ್ಟರ್? ಅದು ಹೇಳಲೇಬೇಡಿ. ಪಾಸಿಟಿವ್ ಇಲ್ಲ, ಹೇಳ್ತೀನಿ ಪಾಸಿಟಿವ್ ಸರ್. ನಾನು ಒಂದ್ ಸ್ವಲ್ಪ ಏನೋ ಕೆದಕ್ತಾ ಇದ್ದೀನಿ. ಇಲ್ಲ, ಬಿಕಾಸ್ ಇದನ್ನ ನಾನು ಇದಕ್ಕೂ ಮುಂಚೆ ಇಂಟರ್ವ್ಯೂಸ್ ಅಲ್ಲೂ ನಾನು ಹೇಳಿದ್ರಿಂದ. ಅಂದ್ರೆ ಹೌ ರಿಲೇಟ್, ಈಗ ಸಿನಿಮಾ ನೋಡಕ್ ಕೂತಿರೋ ಹೆಣ್ಮಕ್ಳು ನಿಮ್ಮ ರಿಲೇಟ್ ಮಾಡ್ಕೋತಾರೆ? ಖಂಡಿತ. ಅಂದ್ರೆ ಒಂದು ತುಂಬಾ ಸೆನ್ಸಿಬಲ್ ಪಾತ್ರ ನಂದು. ಈಗ ಯಾರೇ ನೋಡಿದ್ರು, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೇ ನೋಡಿದ್ರು
ನನ್ನ ಮಗಳು, ನನ್ನ ತಂಗಿ ಅಥವಾ ನನ್ನ ಗರ್ಲ್ ಫ್ರೆಂಡ್ ಹಿಂಗಿದ್ರೆ ಎಷ್ಟು ಚಂದ ಅಲ್ವಾ ನಮ್ಮ ಜೀವನದಲ್ಲಿ ಅನ್ನುವ ಅಷ್ಟು ಕಾಡುತ್ತೆ ನನ್ನ ಪಾತ್ರ. ಅಷ್ಟು ಮೃದುವಾದ ಸ್ವಭಾವ, ಸದಾ ಒಳ್ಳೇದನ್ನೇ ಬಯಸುವಂತ ಪಾತ್ರ ನಂದು. ಅದಕ್ಕೆ ನಾನು ಪಾಸಿಟಿವ್ ಅಂತ ಹೇಳಿದ್ದು. ಲವ್ ಆಗಿದ್ಯಾ ನಿಜ ಜೀವನದಲ್ಲ, ಸಿನಿಮಾದಲ್ಲ. ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಪ್ರೀತಿ ಆಗಿದೆ, ನಿಜ ಜೀವನದಲ್ಲಿ ಇನ್ನು ಸದ್ಯಕ್ಕಿಲ್ಲ. ನಾನು ಯಾವ ಪ್ರೀತಿ ಅಂತ ಕೇಳಿಲ್ಲ. ಓ ಹಂಗೆ ನಾವು ಬರ್ತೀವಿ. ಓಕೆ, ನೀವಂತ ಆಗಿಲ್ವಾ? ಯಾವ್ದಂತ ನೀವೇ ಹೇಳಿದ್ದು ಆಗಿಲ್ಲ ಅಂತ. ಇಲ್ಲ, ಸದ್ಯಕ್ಕಿಲ್ಲ. ಓಕೆ, ಕ್ರಶ್ ಎಷ್ಟಾಗಿದೆ? ಕ್ರಶ್ ಇಲ್ಲ. ನಿಮ್ಮೇಲೆ ಎಷ್ಟಾಗಿದೆ ಬೇರೆಯವ್ರಿಗೆ? ಅದು ಗೊತ್ತಿಲ್ಲ. ಇಲ್ಲ, ಗೊತ್ತಿದೆ, ಹಾ, ಬಹಳಷ್ಟು ಮಂದಿಗೆ ಆಗಿರೋದುಂಟು, ಮತ್ತೆ ಹೇಳ್ಕೊಂಡಿರೋದು ಉಂಟು. ಅವ್ರ ನಿಮ್ಮ ಹತ್ರ ಬಂದು ಎಸ್, ಇಷ್ಟು ಅಂದಾಜ್ ಚಂದ ಇದ್ದಾರೆ, ಸ್ಮಾರ್ಟ್ ಇದ್ದಾರೆ, ಅವ್ರಿಗೆ ಏನ್ ಆನ್ಸರ್ ಕೊಡ್ತೀರಾ ನೀವು? ಅವ್ರಿಗೆ ರಿಜೆಕ್ಟ್ ಹೆಂಗ್ ಮಾಡ್ತೀರಾ? ಇಲ್ಲ, ತುಂಬಾ ಒಳ್ಳೆ ರೀತಿಯಲ್ಲೇ ಹೇಳ್ತೀನಿ. ಇದು ಹಿಂಗಿದೆ, ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎನಿಮೋರ್, ಸೊ ಪ್ಲೀಸ್. ಇಲ್ಲ ಅಂದ್ರೆ ಅಪ್ರೋಚ್ ಮಾಡಕ್ ಬಂದಾಗ ಟೈಮ್ ತಗೊಂಡು ಅವರೇ ನನಗೆ ಟೈಮ್ ಕೊಡ್ತಾರೆ. ನಾನು ಇಲ್ಲ ನಂಗೆ ಟೈಮ್ ಎಲ್ಲ ಬೇಡ, ನಾನು ಈಗ್ಲೇ ಆನ್ಸರ್ ಕೊಡ್ತೀನಿ, ಸದ್ಯಕ್ಕೆ ನನ್ಗೆ ಈಗ ಅಷ್ಟು ಸಮಯನೂ ಇಲ್ಲ. ನೀವು ಪ್ರೀತಿ ಮಾಡ್ತಾ ಇದೀವಿ, ಟೈಮ್ ತಗೊಂಡು ಹೇಳಿ ಅಂತ. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ತಗೊಳ್ಳಿ ನೀವು ಬೇಕಾದ್ರೆ ಸರ್, ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ, ನನ್ಗೆ ಅರ್ಜೆಂಟ್ ಇಲ್ಲ ನಿಮ್ಗೆ ಅರ್ಜೆಂಟ್ ಇಲ್ಲ, ಬಟ್ ನಾನು ಕ್ಲಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಒನ್ಸ್ ನಾವು ಟೈಮ್ ತಗೊಂಡಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ಸ್ ಹುಟ್ಕೊಂಡ್ಬಿಡುತ್ತೆ, ಇಲ್ಲ ಎಲ್ಲೋ ಪಾಸಿಟಿವ್ ಬರ್ಬೋದು ರೆಸ್ಪಾನ್ಸ್ ಅನ್ನೋದು. ಸೊ ನಾನು ಅದಕ್ಕೆ ಸ್ಪೇಸ್ ಕೊಡ್ತಿರ್ಲಿಲ್ಲ. ಸೊ ನಾನು ಆ ಮೂಡಲ್ಲಿ ಇಲ್ಲ, ಆ ಏಜ್ ಅಲ್ಲೂ ನಾನು ಇಲ್ದಿದ್ರಿಂದ, ನನ್ನ ಫ್ಯಾಮಿಲಿ ಏನು ಅನ್ನೋದು ನನಗೆ ಕ್ಲಾರಿಟಿ ಇದ್ದಿದ್ರಿಂದ, ಸೊ ನಾನು ಕ್ಲಿಯರ್ ಆಗಿದ್ದೆ ನಾನು ಆ ವಿಚಾರದಲ್ಲಿ. ಸೊ ನಾನು ಅಲ್ಲಿಂದ ಅಲ್ಲಿಗೆ ಫಿನಿಶ್ ಮಾಡ್ಬಿಡ್ತಿದ್ದೆ. ಸೊ ನಿಮ್ ಪಾತ್ರಕ್ಕೂ ನಿಜ ಜೀವನಕ್ಕೂ ಸಂಬಂಧ ಇಲ್ವಾ? ಇಲ್ಲ, ಅಂದ್ರೆ ಇವ್ರ ಪಾತ್ರನ ನಾನು ಹೆಣ್ದಿರೋದು ಹೇಗೆ ಅಂದ್ರೆ ಸರ್, ಇಂಥವ್ರು ಬೇಕು, ಇಂಥವ್ರಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಸೊ ನಾನು ಹೇಗೆ ಯೋಚನೆ ಮಾಡ್ತೀನಿ ಈಗ ಲವ್ ಅಂತ ಬಂದಾಗ, ಸೊ ಅದನ್ನ ನಾನು ಇವ್ರ ಪಾತ್ರದಲ್ಲಿ ಬರ್ದಿರೋದು. ಹೀಗಿದ್ರೆ ಚೆನ್ನಾಗಿರುತ್ತೆ. ಅನುಭವದ ಕಥೆನಾ? ನನ್ನ ಅನುಭವದ ಕತೆ ಅಲ್ಲ. ಈಗ ಮೇರಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ನನ್ನ ಅನುಭವ ಅಲ್ಲ, ಆದ್ರೆ ಅದು ನನ್ನ ವ್ಯಕ್ತಿತ್ವ. ನಾನು ಹಂಗೆ ಯೋಚನೆ ಮಾಡ್ತೀನಿ. ಬಟ್ ಈ ಕಥೆಯ ಯಾವ್ದೋ ಸಾರಾಂಶ ನಿಮ್ ಜೀವನದಲ್ಲಿ ನಡೆದಿದ್ಯಾ ಅನುಭವನ? ಕೆಲವು ಎಲಿಮೆಂಟ್ಸ್ ಇದೆ. ಈಗ ರಾಮ್ ಜರ್ನಿಯಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಇದೆ. ಸೊ ನೀವು ನೋಡಿದ್ರೆ ಈಗ ಟ್ರೈಲರ್ ಅಲ್ಲಿ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಒಂದು ಫಿಲ್ಮ್ ಎಲಿಮೆಂಟ್ ಕನೆಕ್ಷನ್ ಇರೋದ್ರಿಂದ, ಸೊ ನಾನು ಸಿನಿಮಾ ಬಗ್ಗೆ ತುಂಬಾ ನೋಡಿರೋದ್ರಿಂದ, ಆ ಏಳು ಬೀಳುಗಳನ್ನ ನೋಡಿರೋದ್ರಿಂದ, ಸೊ ಆ ರಾಮ್ ಕ್ಯಾರೆಕ್ಟರ್ಗೆ ನಾನು ಅದನ್ನೇ ಕೊಟ್ಟಿದ್ದೀನಿ, ಆ ಒಂದು ವಿಷನ್ನ, ಆ ಒಂದು ಪ್ರೊಫೆಷನ್ನ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಆ ವಿಷಯದಲ್ಲಿ ಮತ್ತೆ ಇನ್ನೊಂದಷ್ಟು ವಿಷಯಗಳಲ್ಲಿ ಆ ಒಂದು ಜರ್ನಿ ಇದೆಯಲ್ಲ, ಒಂದಷ್ಟು ವಿಚಾರಗಳು ಎಲ್ಲವೂ ಅಲ್ಲ. ಈಗ ಆಸ್ ಎ ರೈಟರ್ ಆಗಿ ನಮಗೆ ಸುಮಾರಷ್ಟು ನಮ್ಗೆ ಇನ್ಸ್ಪೈರ್ ಮಾಡ್ತವೆ. ಕೆಲವು ಹೇಳೋ ಕಥೆಗಳಾಗಿರ್ಬೋದು, ಬೇರೆಯವ್ರ ಕಥೆಗಳು, ಮತ್ತೆ ಕೆಲವು ಪುಸ್ತಕಗಳಿಂದ ಆಗಿರ್ಬೋದು, ಇನ್ನ ಕೆಲವು ನಮ್ಮ ಜೀವನದಲ್ಲೇ ನಡೆದಿರೋ ಅಂತದ್ದಾಗಿರ್ಬೋದು. ಸೊ ಈ ಮಿಕ್ಸ್ಚರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಹಾಗಾಗಿ ನನ್ನ ಜೀವನದಲ್ಲಿ ನಡೆದಿರೋಂಥ ಒಂದಷ್ಟು ವಿಚಾರಗಳಿದೆ. ಈಗ ಕೆಲವೊಂದು ಇಂಟರ್ವ್ಯೂಸ್ನ ನೋಡಿ, ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾನು ಗೌರಿ ಶಕ್ಕಿ ಸರ್ ಸ್ಟುಡಿಯೋಲಿ ಒಂದು ಜರ್ನಲಿಸ್ಟ್ನ ಗೌರಿ ಶಕ್ಕಿ ಸರ್ ಇಂಟರ್ವ್ಯೂ ಮಾಡ್ತಿದ್ದು. ಸೊ ಅಲ್ಲಿಂದ ನನಗೊಂದು ಸ್ಟ್ರಾಂಗ್ ಪಾಯಿಂಟ್ ನನಗೆ ಮೋಟಿವ್ ಮಾಡ್ತು. ಆ ಸಿನಿಮಾ ನಾನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅದು ನಿಮ್ಗೆ ಲವ್ ಸೀಸನ್ಸ್ಗೆ ಔಟ್ ಆಫ್ ದಿ ಬಾಕ್ಸ್. ಏನಕ್ಕಂದ್ರೆ ಈಗ ಲವ್ ಸೀಸನ್ಸ್ ಅಂದಿದ ತಕ್ಷಣ ಒಂದು ಚಂದದ ಹುಡುಗ ಹುಡುಗಿ ಪ್ರೀತಿ, ಆ ಬ್ರೇಕಪ್ ಅಂತ ಅನ್ಕೋಬಹುದು. ಬಟ್ ಆ ಕ್ಯಾರೆಕ್ಟರ್ನ ಚಂದನ ಅವ್ರು ಮಾಡಿದ್ದಾರೆ. ಅದು ಕಂಪ್ಲೀಟ್ಲಿ ನಿಮ್ಗೆ ಔಟ್ ಆಫ್ ದಿ ಬಾಕ್ಸ್ ಅನ್ಸುತ್ತೆ. ಸೊ ಆ ಕ್ಯಾರೆಕ್ಟರ್ ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು, ಕಥೆಲಿ ಹೋಗುತ್ತೆ, ಕಥೆಗೆ ನೀಟಾಗಿ ಬ್ಲೆಂಡ್ ಆಗಿದೆ ಅದು. ಸೊ ಆ ತರ ಒಂದಷ್ಟು ವಿಚಾರಗಳು ಎಲ್ಲಾ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರೋ ಒಂದು ಕತೆಗೆ ಒಂದು ಹೀರೋಯಿಸಮ್ ಅಂದಾಗ ಅದ್ರದ್ದು ಲೆವೆಲ್ ಬೇರೆ. ಬಟ್ ಇಲ್ಲಿ ಆ ಹೀರೋಯಿಸಮ್ ನ ತೋರಿಸಿಲ್ಲ ನೀವು, ಕತೆ ಇಟ್ಕೊಂಡು ಪಾತ್ರ ಓಡಾಡ್ತಾ ಇರುತ್ತೆ. ಬಟ್ ಯು ಲುಕ್ ಸೋ ಡಿಫ್ರೆಂಟ್ ಆನ್ ಸ್ಕ್ರೀನ್. ಇವಾಗಿರೋ ಅವತಾರ ಬೇರೆ. ಹೌದೌದು. ಇಲ್ಲ ಸರ್, ಅದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ನನಗೆ ವರ್ಕ್ ಆಗ್ತದೆ. ಅದೇ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದ? ಹೌದು, ಅಂದ್ರೆ ನನಗೆ ಕೆಲವೊಂದು ಸಿನಿಮಾಗಳು ನೋಡಿದಾಗ ನಾನು ಈ ತರ ಸಿನಿಮಾ ಮಾಡ್ಬೇಕಲ್ಲ, 3 ಡಿಫ್ರೆಂಟ್ ಏಜ್ ಗ್ರೂಪ್ಸ್ ತರ ಕಾಣಿಸ್ಕೊಳ್ಳೋದು, ಅಂದ್ರೆ ಆ ತರ ಪಾತ್ರಗಳು ಎಲ್ಲರಿಗೂ ಸಿಗಲ್ಲ. ನಾನೇನ್ ಮಾಡಿದೀನಿ ಇವಾಗ, ಅದು ನನಗೆ ಡೆಬ್ಯೂ ಆಗಿ ಸಿಕ್ಕಿರೋದು ನನ್ನ ಅದೃಷ್ಟ. ಅದಕ್ಕೆ ನಾನು ಕಂಟೆಂಟ್ ಅಂತ ಹೇಳಿದೆ ಸರ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನ ಕಂಟೆಂಟ್ ಇಷ್ಟ ಆದ್ರಿ ಮುಕುಂದ್ ಅದಕ್ಕೆ ಸರ್. 16 ವರ್ಷದ ಯುವಕನ ತರ ಕಾಣಿಸ್ತೀರಾ ನೀವು. ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಸ್ಟೋರಿ ಲೈನ್ ಜೊತೆ ಟ್ರಾವೆಲ್ ಆಗ್ತಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದನೂ ಟ್ರಾವೆಲ್ ಆಗ್ತಿದ್ದೀನಿ. ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಕಂಪ್ಲೀಟ್ ಸಿನಿಮಾ. ಫಿಸಿಕಲಿನೂ ಹಾಗೆ ಬರ್ಬೇಕಲ್ಲ ನೀವು. ಹೌದು, ಅಂದ್ರೆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡಿದ್ದಲ್ಲ ಸರ್, ಅದು ಈಸಿ ಆಯ್ತು. ಮತ್ತೆ ನಾನು ಚಾಲೆಂಜ್ ಆಗಿ ತಗೊಂಡೆ. 16 ವರ್ಷದ ಹುಡುಗನಿಗೆ ನಾನು ಹುಡುಗ ಹಾಗೆ ಕಾಣಿಸ್ಬೇಕು, ಇಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾನು ಹುಡುಗ ಕಾಣಿಸ್ಕೋಬೇಕು ಅಂದ್ರೆ ನಾನು ಹುಡುಗ ಆಗಿರ್ಬೇಕು. ಅಂದ್ರೆ ಆ ಹುಡುಗನ ಮೆಂಟಾಲಿಟಿ ಹೆಂಗಿರುತ್ತೆ, ಅವನ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಬಾಡಿನೂ ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಸೊ ಅದಕ್ಕೆ ನಾನು ಆ ಚಾಲೆಂಜ್ ತಗೊಂಡು ಸಣ್ಣ ಆದೆ.
ಸಣ್ಣ ಆಗಿ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ ಸರ್. ಒಬ್ಬ 10ನೇ ಕ್ಲಾಸ್ 11ನೇ ಕ್ಲಾಸ್ ಓದ್ತಿರೋ ಹುಡುಗನ್ ತರ ಕಾಣಿಸ್ಬೇಕು ಅಂದ್ರೆ ಹೌದು. ಪಕ್ಕ ಇಟ್ರೆ ಅವ್ನು ಅಲ್ವೇನೋ ಅನ್ಸೋ ಹೊಟ್ಟಿದ್ರೆ ಸೆನ್ಸಾರ್ ಆಫೀಸರ್ ನಾವು ಸೆನ್ಸಾರ್ ಹೋಗಿದ್ದಾಗ ಆ ಕಮಿಟಿ ಮೆಂಬರ್ ಕೇಳಿದ್ರು, ಏನಂತ? ನೀನ್ ಇದು ಗಡ್ಡ ಕೂದ್ ಅಂಟ್ಸ್ಕೊಂಡಿರೋದ ಅಂತ, ಮತ್ತೆ ಆ ಚಿಕ್ಕ ವಯಸ್ಸಿದ್ ನೀನೇ ಮಾಡಿರೋದಾ ಅಂತಾನು ಕೇಳಿದ್ರು. ಹೌದು, ನೀನ್ ಅಲ್ಲ ಅನ್ಸುತ್ತೆ. ಇನ್ ಕೆಲವ್ರು ಅನ್ಕೋ ಸುಮಾರು ಜನ ಹೇಳಿದ್ದಾರೆ ಆ ಚೈಲ್ಡ್ಹುಡ್ ಕ್ಯಾರೆಕ್ಟರ್ಗೆ ಬೇರೆಯವ್ರನ್ನ ತಗೊಂಡ್ ಮಾಡಿದ್ದ ನೀವು ಅಂತ. ಬಟ್ ಅದು ಅವ್ರೇನೆ, ಅವ್ರಿಗೆ ಆ ಡೆಡಿಕೇಶನ್ ಇತ್ತು. ಒಂದು 10 kg ಸಣ್ಣ ಆಗಿದ್ದಾರೆ. ಅದಕ್ಕೂ ಇದಕ್ಕೂ ನಾವೊಂದು 1.5-2 months 2 months ಇಲ್ಲ 1.5 month ಅನ್ಸುತ್ತೆ, ಆ ಒಂದು ಪೀರಿಯಡ್ ಅಲ್ಲಿ ಅವರು ಆ ಬಾಡಿನ ಇಳಿಸಿ ಮಾಡಿ. ಏನಕ್ಕಂದ್ರೆ ಈಗ ಇರೋ ದೇಹಕ್ಕೆ ಸುಮಾರು ಸಿನಿಮಾ ನೀವು ನೋಡಿರ್ತೀರಾ, ಗಡ್ಡ ಮೀಸೆ ತೆಗೆದು ಬಿಡ್ತಾರೆ ಚೈಲ್ಡ್ಹುಡ್ ಅಂದಿದ ತಕ್ಷಣ. ಸೊ ಅದು ಆಸ್ ಎ ಡೈರೆಕ್ಟರ್ ಆಗಿ ನನಗೂ ಅದು ತೃಪ್ತಿ ಕೊಡಲ್ಲ, ಅವ್ರಿಗೂ ತೃಪ್ತಿ ಕೊಡಲ್ಲ, ಆಡಿಯನ್ಸ್ಗೂ ಕೂಡ ತೃಪ್ತಿ ಕೊಡಲ್ಲ. ಏನಪ್ಪ ದೇಹ ಮಾತ್ರ ಹಂಗೆ ಇದೆ, ಗಡ್ಡ ಮೀಸೆ ಇಲ್ಲ ಅನ್ನೋ ಥರದ್ದು. ಸೊ ಅದಾಗಬಾರ್ದು ಅಂತೇಳಿ ನಾವು ವರ್ಕ್ ಮಾಡಿದ್ವಿ. ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಫ್ಕೋರ್ಸ್ ಅವ್ರು ಹೇಳಿದಾಗೆ ಈಸ್ ಲಕ್ಕಿ. ಏನಕ್ಕಂದ್ರೆ ನಾನು ಯೋಚನೆ ಮಾಡ್ತಿರ್ತೀನಲ್ಲ, ಈ ಥರದೊಂದಷ್ಟು ಡಿಫ್ರೆಂಟ್ ಶೇಡ್ಸ್ ಪಾತ್ರಗಳು ಯಾವ್ಯಾವ ಸಿನಿಮಾ ಬಂದಿದೆ ಅಂದಾಗ ನಿಮ್ಗೆ ಪ್ರೇಮಂ, ನಿವಿನ್ ಪಾಲಿ ಅವ್ರದ್ದು ಮಲಯಾಳಂ ಸಿನಿಮಾ. ಆ ಸಿನಿಮಾ ನಿಮ್ಗೆ ನಿವಿನ್ ಪಾಲಿ ಅವ್ರು ಎಷ್ಟು ಸಿನಿಮಾ ಮಾಡಿದ್ರಿ ಹೇಳಿ? ಪ್ರೇಮಂ ಮಾಡಕ್ಕೂ ಮುಂಚೆ ಮೊದಲನೇ ಸಿನಿಮಾ ಅಲ್ಲ. ಅದಾದ್ಮೇಲೆ ಯಾರು ನಾಗಾರ್ಜುನ ಅವರು, ನಾಗ ಚೈತನ್ಯ ಅವರು ಅದನ್ನ ರೀಮೇಕ್ ಪ್ರೇಮಂ ರೀಮೇಕ್ ಮಾಡಿದ್ರು. ಅವ್ರಿಗೂ ಅದು ಮೊದಲನೇ ಸಿನಿಮಾ ಅಲ್ಲ. ಡಾರ್ಲಿಂಗ್ ಕೃಷ್ಣ ಅವ್ರು ಮಾಡಿದ್ರು ಲವ್ ಮಾಕ್ಟೈಲ್, ಅವ್ರಿಗೂ ಅದು ಮೊದಲನೇ ಸಿನಿಮಾ ಅಲ್ಲ. KTM ಅಂತ ಒಂದು ದೀಕ್ಷಿತ್ ಶೆಟ್ಟಿ ಅವ್ರು ಮಾಡಿದ್ರು, ಅವ್ರಿಗೂ ಅದು ಮೊದಲನೇ ಸಿನಿಮಾ ಅಲ್ಲ. ಫಸ್ಟ್ ಮೊದಲನೇ ಸಿನಿಮಾಲೇ ಇವರಿಗೆ ಆ 3 ಡಿಫ್ರೆಂಟ್ ಲೈಫ್ ಫೇಸಸ್ ಶೇಡ್ಸ್ ಸಿಕ್ಕಿದೆ, ಜೊತೆಗೆ 3 ಹೀರೋಯಿನ್ಸ್ ಸಿಕ್ಕಿದ್ಯಲ್ಲ. ಖಂಡಿತ ಈ ಕಂಟೆಂಟ್ ನ ನೋಡಿ ಸುಮಾರು ಜನ ಹೇಳಿದ್ದಾರೆ, ಇದು ಒಂದು ದೊಡ್ಡ ಹೀರೋ ಮಾಡಬೇಕಾಗಿರುವಂತ ಕಂಟೆಂಟ್ ಇದು. ಏನಕ್ಕಂದ್ರೆ ನಿಮ್ಗೊಂದು 95 scenes ಅಲ್ಲಿ 90 scenes ಕ್ಯಾರಿ ಆಗ್ತಾರೆ ಮುಕುಂದ್. ಸೊ ಅದನ್ನ ಅಷ್ಟೇ ಚಾಲೆಂಜಿಂಗ್ ಆಗಿ ತಗೊಂಡ್ ಬಂದಿದ್ದಾರೆ. ಸೊ ಫಸ್ಟ್ ನನಗೂ ಭಯ ಇತ್ತು, ಹೆಂಗೆ ಆಗುತ್ತಾ, ಯಾಕಂದ್ರೆ ನನಗೆ ಎದುರ್ಸೋರು ಅಕ್ಕಪಕ್ಕ ಯಾರೇ ಕತೆ ಕೇಳಿರೋರು ಮಾಡಿರೋರು ಹುಡುಗ ಮಾಡ್ತಾರೆ. ನನಗೆ ಕಾನ್ಫಿಡೆನ್ಸ್ ಇತ್ತು ಮುಕುಂದ್ ಅವ್ರ ಮೇಲೆ, ಬಟ್ ಅಕ್ಕಪಕ್ಕದವ್ರು ಹೇಳೋದನ್ನ ಕೇಳಿ ನನಗೂ ಕೆಲವು ಸರಿ ಭಯ ಆಗೋದು. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಈಗ ನನಗೆ ಆ ತೃಪ್ತಿ ಇದೆ. ನನ್ನ ಕತೆನ ನೀಟಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಈಗ ಆಲ್ರೆಡಿ ನಾವೊಂದು ಪ್ರೈವೇಟ್ ಶೋ ಅಂತಾನು ಮಾಡಿದ್ವಿ, ಮತ್ತೆ ಸೆನ್ಸಾರ್ ಆ ತರದ್ದೆಲ್ಲ ಮಾಡಿರೋದ್ರಿಂದ ಎಲ್ರು ಬಂದಿದ್ದೊಂದೇನೆ, ಹೀರೋ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು, ಖಂಡಿತ ಮೊದಲನೇ ಸಿನಿಮಾ ಅನ್ಸಲ್ಲ ಇವರು ಅವ್ರಿಗೆಲ್ಲ. ಅಫ್ಕೋರ್ಸ್, ಬಟ್ ನಮ್ಗೆ ಅವ್ರು ಕೊಡೋ ರೆಸ್ಪಾನ್ಸ್ ಸರ್. ಇಲ್ಲ, ಇವರು ಚಂದನ್ ಅವರೆಲ್ಲ ಅಫ್ಕೋರ್ಸ್ ಚೆನ್ನಾಗಿ ಮಾಡಿದಾರೆ, ಇಲ್ಲ ಅಂತಲ್ಲ. ಬಟ್ ಮೇಜರ್ಲಿ ಅಂತ ನೋಡಕ್ ಬಂದಾಗ ಒಂದು ಸಿನಿಮಾ, ಏನಕ್ಕಂದ್ರೆ ಇಡೀ ಸಿನಿಮಾ ರಾಮ್ ಕ್ಯಾರೆಕ್ಟರ್. ಎಸ್ ಸರ್, ಖಂಡಿತ. ಅಂದ್ರೆ ಅದನ್ನ ಅಂಡರ್ಲೈನ್ ಮಾಡಿ ಜಾಸ್ತಿ ಹೇಳಿರೋಂಥದ್ದು ಜಾಸ್ತಿ ಸರ್. ಅಂದ್ರೆ ಮೊದಲನೇ ಸಿನಿಮಾ ಅನ್ಸಲ್ಲ ಅಂತ, ಅದು ನಮಗೊಂದು ಖುಷಿ ಕೊಡುತ್ತೆ, ಜೊತೆಗೊಂದು ಭಯಾನು ಹುಟ್ಟಿಸುತ್ತೆ. ಏನಕ್ಕಂದ್ರೆ ಅವ್ರಿಗೆ ಅನ್ಸಿದೆ, ಎಲ್ರಿಗೂ ಅದೇ ತರ ಅನ್ಸ್ಬೇಕಲ್ಲ. ಈಗ ನಾಳೆ ನೀವು ಸಿನಿಮಾ ನೋಡಿದಾಗ ನಿಮ್ಗೂ ಆ ರೀತಿ ಅನ್ನಿಸ್ಬೇಕಲ್ಲ. ಒಂದು ಎಕ್ಸೈಟ್ಮೆಂಟ್ ಇದೆ, ಒಂದು ನರ್ವಸ್ನೆಸ್ ಇದೆ, ಏನ್ ಹಾಗೆ ತಗೋತಾರ ಏನು. ಹೆಂಗ ಅನಿಸ್ತದ್ಯಾ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ? ತುಂಬಾ ವರ್ಷ ನೋಡ್ರವ್ರು ನೀವು ಅವ್ರನ್ನ ಡೆಡಿಕೇಶನ್ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ? ತುಂಬಾ, ನಾನು ಆಗ್ಲೇ ಹೇಳ್ದೆ ಅಲ್ಲ, ನನಗೆ ಇವ್ರ ಮೇಲೆ ಇರೋ ಪರ್ಸ್ಪೆಕ್ಟಿವ್ಸ್ ನನಗೆ ತುಂಬಾ ಪಾಸಿಟಿವ್. ನಾನು ಡೇ 1 ಇಂದ ನೋಡ್ತಿರೋದ್ರಿಂದ ತುಂಬಾ ಶ್ರದ್ಧೆಗೆ ತಕ್ಕನಂತೆ ಹಾರ್ಡ್ ವರ್ಕ್. 16 ವರ್ಷದ್ದು ನೀವೇನು ಹೇಳಿದ್ರಿ, ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು. ಆಕ್ಚುಲಿ ಅದನ್ನ ಎಲ್ಲೂ ಫ್ರೇಮ್ ಮಾಡ್ಕೊಳ್ತಿಲ್ಲ ಅವರು. ನಾನು ಅದನ್ನೆಲ್ಲನ ಹೇಳಂದ್ರೆ ಅದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನನಗೂ ಅನ್ಸ್ತಿಲ್ಲ. ಪ್ಲೀಸ್ ಹೇಳಿ, ಬಿಕಾಸ್ ನಾನು ಆ ಟ್ರೈಲರ್ ನಲ್ಲಿ ಅದನ್ನ ಝೂಮ್ ಮಾಡಿ ನೋಡಿದೆ, ಯಾರು ಹಿಂಗ್ ಕಾಣಿಸ್ತಾರಲ್ಲ. ಬಿಕಾಸ್ ಆ ವಯಸ್ಸಿಗೆ ಇರ್ಬೇಕಲ್ಲ, ನಾನು ಹೀರೋನೇ ಮಾಡಿದ್ದೇನೆ ಅಂದಾಗ ತುಂಬಾ ಜರ್ನಿ ಇದೆ ಜೊತೆಗೆ ಅನಿಸ್ತು ನನಗೆ. ಆಕ್ಚುಲಿ ತುಂಬಾ ಶ್ರಮ ಹಾಕಿದ್ದಾರೆ ಅದಕ್ಕಂತೂ. ಆಗ ಅವರು 4 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತಿದ್ರು. ಹೋಲ್ ಡೇ ಯಾರು ತಿಂತಾರೆ ನಿಮ್ಗೆ? 1 ತಿಂಗಳು ಬರೀ ವೆಜಿಟೇಬಲ್ಸ್ ಅಂದ್ರೆ ಯಾರು ತಿಂತಾರೆ? ಏನು ಇಲ್ಲ, ಬರೀ ಬಾಯ್ಲ್ಡ್ ವೆಜಿಟೇಬಲ್ಸ್, ಎಗ್ ಒಂದು 3-4 eggs 5-6 eggs ಅಷ್ಟೇ, ಇನ್ನೇನು ತಿಂತಿರ್ಲಿಲ್ಲ. ಅವ್ರಿಗೆ ಫೇವ್ರೆಟ್ ಬಿರಿಯಾನಿ, ಸ್ಯಾಕ್ರಿಫೈಸ್, ಆಲ್ ಥಿಂಗ್ಸ್. ಸ್ವೀಟ್ಸ್ ಅಂದ್ರೆ ಕ್ರೇವಿಂಗ್. ಅಂದ್ರೆ ಅವ್ರ ಪಾಪ ಎಷ್ಟೋ ಸಲ ನಾನು ಕಾಲ್ ಎಲ್ಲ ಮಾಡುವಾಗ ಹತ್ಕೊಳ್ಳೋರು. ನನಗೆ ಅದು ನನಗೆ ಕೇಳಕ್ ಹಿಂಸೆ ಆಗ್ತಿತ್ತು. ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ, ಗಿವ್ ಅಪ್ ಮಾಡಬೇಡ ಅನಿಸ್ತಿದೆ ನನಗೆ ಅಂದ್ರೆ ಹೇಳ್ತಾರೆ, ಮತ್ತೆ ಅದು ಗಿವ್ ಅಪ್ ಮಾಡಲ್ಲ ಅವರು, ಮತ್ತೆ ಕಚ್ಕೊಳ್ತಾರೆ. ಇಲ್ಲ, ನಾನು ಮಾಡಬೇಕು ಈಗೇನ್. ಅವರು ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡೋದಲ್ಲದೆ ವೀಕ್ಲಿ 2 ಲೀವ್ ಕೊಡ್ತಿದ್ರು ಜಿಮ್ಮಲ್ಲಿ. ಆ ದಿನನೂ ಅವ್ರು ಬಿಡ್ತಿರ್ಲಿಲ್ಲ, ಮಾಡ್ತಿದ್ರು, ಮನೇಲಿ ಮಾಡ್ತಿದ್ರು ಅವರು. ನನಗೆ ಎಷ್ಟು ಹಿಂಸೆ ಆಗ್ತಿತ್ತು, ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ. ನಾನು ಯಾವಾಗಾದ್ರೂ ಏನಕ್ಕಾದ್ರೂ ಕ್ಯಾಶುಯಲಿ ಕಾಲ್ ಮಾಡಿದ್ರೆ ಅಥವಾ ಅವ್ರ ಪೇರೆಂಟ್ಸಿಗೆ ಮಾಡಿದ್ರೆ ನನಗೆ ಏನೋ ಒಂಥರ ಹಿಂಸೆ ಆಗೋದು.
ಪಾಪ ಅವರು ತುಂಬಾ ಸಲ ಕಣ್ಣಲ್ಲಿ ನೀರ್ ಹಾಕೊಂಡು ಇಲ್ಲ ಆಗ್ತಿಲ್ಲ ಕಷ್ಟ ಆಗ್ತಿದೆ. ಅವ್ರೀಗ ಅದೆಲ್ಲ ಮರ್ತಿದ್ದಾರೆ ಬಿಕಾಸ್ ಆಫ್ ಆ ಸ್ಕ್ರೀನ್ ಮೇಲೆ ಅದ್ ನೋಡ್ಕೊಂಡಾಗ ಮರ್ಸುತ್ತೆ ನಮ್ಗೆ ಆ ಕಷ್ಟನ. ಅಂದ್ರೆ ಅಷ್ಟು ಡೆಡಿಕೇಟ್ ಮಾಡಿದ್ದಕ್ಕೂ ಒಂಥರ ಸಾರ್ಥಕ ಭಾವ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ನನಗೆ. ಸೊ ಆತರ ಸಚ್ಚಿ ತುಂಬಾ ಡೆಡಿಕೇಟಿವ್. ನಾನು ಅದನ್ನು ಹೊರತುಪಡಿಸಿ ಕೂಡ ಹೇಳ್ತೀನಿ, ಸಣ್ಣ ಪುಟ್ಟದಿರುತ್ತೆ ಏನೋ ಒಂದು, ಅಷ್ಟು ಏನಕ್ಕೆ ಅಷ್ಟು ಎಫರ್ಟ್ ಆಗ್ತೀರಾ ಮುಕ್ಕೊಂದು ಈಸಿ ಅದು ಬಿಡಿ ಆಗ್ಬಿಡುತ್ತೆ. ಇಲ್ಲ, ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ಶ್ರದ್ಧೆಯಿಂದ ಮಾಡ್ಬೇಕು ಕೊಟ್ಟೇ ಕೊಡ್ತಾರೆ ಅವರು. ಇದೆಲ್ಲ ಏನ್ ಬಿಡು ಲೈಟಾಗಿ ನಾಳೆ ಮಾಡಿದ್ರು ಆಗೋಗ್ಬಿಡುತ್ತೆ. ಇಲ್ಲ, ನೆಗ್ಲಿಜೆನ್ಸಿನೇ ಮಾಡಲ್ಲ. ನಾಳೆ ಅನ್ನೋದೇನಿಲ್ಲ, ಇವತ್ತೇ ಮಾಡ್ಬಿಡ್ತಾರೆ, ನಾಳೆಗೆ ಮಾಡ್ಬಿಡ್ತಾರೆ. ಆ ತರ ವ್ಯಕ್ತಿತ್ವ ಅವ್ರದ್ದು. ಸಚ್ ಎ ವಂಡರ್ಫುಲ್ ಪರ್ಸನ್. ಇನ್ನೆರಡು ಕ್ಯಾರೆಕ್ಟರ್ ಬಗ್ಗೆ ನೀವೇ ಹೇಳಿ, ಶ್ವೇತಾ ಮತ್ತು ಚಂದನ. ಇಲ್ಲ, ಅವರು ಕೂಡ ಅಷ್ಟೇ. ಅವ್ರದ್ದು ಪಾತ್ರ ಏನಿದೆ ಸೆಟ್ಗೆ ಕರೆಕ್ಟಾಗಿ ಬರ್ತಿದ್ರು, ಅವ್ರ ಅಚ್ಚುಕಟ್ಟ ಮಾಡ್ತಿದ್ರು, ಹೋಗ್ತಿದ್ರು. ಬಟ್ ನೀವೆಲ್ಲ ಹೊಸ ಪರಿಚಯ. ಹೌದು ಹೌದು ಹೌದು. ಬಟ್ ನೀವು ಫ್ರೆಂಡ್ ಆಗಿದ್ದೀರಾ ಈಗ? ಅಷ್ಟಿಲ್ಲ, ಬಿಕಾಸ್ ನಂದು ಅವ್ರದ್ದು ಬರ್ತಿರ್ಲಿಲ್ಲ ಕೆಮಿಸ್ಟ್ರಿ, ಕಾಂಬಿನೇಷನ್ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ಗೆ ಈಗ ಪ್ರೆಸ್ ಮೀಟ್ ಇಂದ ನಾವು ಮುಖ ಹಾಕ್ತಿದೀವಿ, ಮಾತಾಡ್ತಿದೀವಿ. ಹೌದು ಹೌದು. ಅಂದ್ರೆ ಸೆಟ್ ಅಲ್ಲಿ ಅವ್ರದ್ದು ಬಂದಾಗ ಅವ್ರು ಫ್ರೀ ಇರ್ತಿರ್ಲಿಲ್ಲ, ಅಥವಾ ನಂದಿದ್ದಾಗ ಅವ್ರು ಬಂದ್ರೆ ನಾನ್ ಫ್ರೀ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಗೆ ಹೆಚ್ಚು ಮಾತಾಡಕ್ ಸಿಕ್ತಿರೋದೇ. ಒಂದಿನ ಕೇಳಿದ್ದುಂಟು ಅವ್ರ ಆ ಕ್ಯಾರೆಕ್ಟರ್ ನನ್ ಕೊಡ್ಬೇಕಾಗಿತ್ತು ಅಂತ ಏನಾದ್ರು ಅನ್ಸಿತ್ತ? ಕುತೂಹಲದಲ್ಲಿ ಕೇಳ್ತಾ ಇದೀನಿ ನಾನು. ಚಂದನ ನನ್ ಕೊಡ್ಬೇಕಿತ್ತಲ್ಲ ನೀವು ಅಂತಾನೋ, ಶ್ವೇತನ್ ಕೊಡು ಆತರ ಹ್ಯಾಪಿ. ಬಟ್ ನನಗೆ ಸುಮಾರು ಜನಕ್ಕೆ ಕತೆ ಹೇಳಿದ್ದೀನಲ್ಲ ಸರ್ ನಾನು. ಏನಕ್ಕಂದ್ರೆ ಮೊದಲು ಆ ಚಂದನ ಅವ್ರ ಕ್ಯಾರೆಕ್ಟರ್ಗೆ ಆ ಕ್ಯಾರೆಕ್ಟರ್ಗೆ ಒಂದಷ್ಟು ನೋನ್ ಫೇಸಸ್ನ ನಾವು ಹೇಳ್ಕೋಬೇಕು, ಅಪ್ರೋಚ್ ಮಾಡಬೇಕು ಅಂದಾಗ ಎಷ್ಟು ಜನ ಆ ಪಾತ್ರ ಕೇಳಿದಾಗ ಅಫ್ಕೋರ್ಸ್ ಹೇಳ್ಬೇಕಾಗತ್ತಲ್ಲ ಎಲ್ಲ ಕತೆನೂ. ನನಗೆ ಕೇಳಿದವರೆಲ್ಲ ಇಲ್ಲ ಮೇರಿ ಕ್ಯಾರೆಕ್ಟರ್ ಆದ್ರೆ ನಾನು ಮಾಡ್ತೀನಿ. ಯಾಕಂದ್ರೆ ಚಂದನ ಅವ್ರು ಮಾಡಿರೋ ಚಾಲೆಂಜಿಂಗ್ ಕ್ಯಾರೆಕ್ಟರು. ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಏನಕ್ಕಂದ್ರೆ ನನಗದು ಸ್ಪೆಷಲ್ಲು. ಅವ್ರು ಚಂದನ ಅವ್ರ ಆ ಕ್ಯಾರೆಕ್ಟರ್ನ ಒಪ್ಕೊಂಡಿರೋದು. ಏನಕ್ಕಂದ್ರೆ ನನಗೆ 30 ಜನ ಅದೊಂದು ಸಿಂಗಲ್ ಟ್ಯಾಗ್ ಲೈನ್ ಇರೋದಕ್ಕೋಸ್ಕರ ಇಲ್ಲ ನಾನು ಮಾಡಲ್ಲ, ಕತೆ ತುಂಬಾ ಚೆನ್ನಾಗಿದೆ, ಬಟ್ ಆ ಪಾತ್ರ ನನಗೆ ಆ ಪಾತ್ರದಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಮೇರಿ ಕ್ಯಾರೆಕ್ಟರ್ ಅಂದ್ರೆ ನಾನು ಮಾಡ್ತೀನಿ. ಏನಕ್ಕಂದ್ರೆ ಮೇರಿ ಕ್ಯಾರೆಕ್ಟರು ಈಸಿಯಾಗಿ ಜನರ ಮನಸ್ಸನ್ನ ಗೆದ್ಬಿಡತ್ತೆ. ಸೊ ಅದ್ ಹಂಗಿದೆ, ಆ ಡಿಸೈನ್ ಹಂಗಿದೆ, ಕ್ಯಾರೆಕ್ಟರ್ ಮಾಡಿರೋದು ಈಸಿಯಾಗಿ ಜನರ ಮನಸ್ಸನ್ನ ಗೆದ್ಬಿಡತ್ತೆ. ಬಟ್ ಚಂದನ ಅವ್ರು ಮಾಡೋ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನ ಒಪ್ಕೋಬೇಕು ಅಂದ್ರೆ ದೇರ್ ಇಸ್ ಒಂದ್ ಸ್ಪೆಷಲ್, ಒಂದು ಚಾಲೆಂಜಿಂಗ್ ಒಂದು ಕ್ಯಾರೆಕ್ಟರ್ ಇರಬೇಕು ಅವರಲ್ಲಿ ಆಸ್ ಎ ಆಕ್ಟರ್ ಆಗಿ. ಸೊ ಅದು ಅವ್ರು ಒಪ್ಕೊಂಡ್ರು. ಸೊ ಆ ಥರ ಸೊ ಚಂದನ ಅವರು ಮಾಡಿದ ಪಾತ್ರ ಆಗಿರ್ಬೋದು, ಶ್ವೇತಾ ಅವ್ರು ಮಾಡಿರೋ ಪಾತ್ರನೂ ಅಷ್ಟೇ. ಅದು ಸುಮಾರು ಒಂದು 10 ಜನಕ್ಕೆ ಹೇಳಿದ್ದೀನಿ. ಅದು ಸಹ ಇಲ್ಲ ಈ ಪಾತ್ರ ನಾನು ಮಾಡಲ್ಲ, ಇಲ್ಲ ಈ ಪಾತ್ರ ನಾನು ಮಾಡಲ್ಲ ಅಂತ. ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಯಾಕೆ ಅಂತ. ಸೊ ದಟ್ ಬಟ್ ಒಬ್ರಿಗೊಬ್ರು ಎಲ್ಲೂ ಕಾಂಬಿನೇಷನ್ ಇರಲಿಲ್ಲ. ಏನಕ್ಕಂದ್ರೆ ಹೀರೋ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಹೇಳ್ತಾ ಇರೋದ್ರಿಂದ 3 ಜನ ಹೀರೋಯಿನ್ಸ್ಗೆ ಚಂದನಾಗೆ ಶ್ವೇತಾಗೆ ಒಂದ್ ಕಡೆ ಯಾವ್ದೋ ಒಂದ್ ಸೀನಲ್ಲಿ ಮಾತ್ರ ಮುಖಾಮುಖಿ ಆಗ್ತಾರೆ ಬಿಟ್ರೆ ಆಲ್ಮೋಸ್ಟ್ ಇರ್ಲಿಲ್ಲ. ಸೊ ಅನ್ಡೌಟೆಡ್ಲಿ ಮೇರಿ ಎಲ್ಲರ ಹೃದಯವನ್ನ ಗೆಲ್ಲುತ್ತಾರೆ. ಎಸ್, ಆ ಕ್ಯಾರೆಕ್ಟರ್ ಒಂಥರ ಹೆಂಗೆ ಅಂದ್ರೆ, ನೀವು ಪ್ರತಿಯೊಂದು ಹಿಟ್ ಸಿನಿಮಾಗಳು ನೀವು ಯಾವ್ದ್ಯಾವ್ದು ನೋಡ್ಕೊಂಡ್ ಬರ್ತೀರೋ ಆ ಸಿನಿಮಾಲಿ ಒಂದು ಪಾತ್ರ ನಿಮ್ ಮನ್ಸನ್ನ ದೊಡ್ಡದಾಗಿ ಗೆದ್ದು ಬಿಟ್ಟಿರುತ್ತೆ. ಈಗ ಲವ್ ಮಾಕ್ಟೈಲ್ ಅಂತ ತಗೊಂಡ್ರೆ ಅದರಲ್ಲಿ ನಿಮಗೆ ಆ ನಿಧಿಮಾ ಕ್ಯಾರೆಕ್ಟರು, ದಿಯಾ ಅಂತ ಸಿನಿಮಾ ತಗೊಂಡ್ರೆ ಅದರಲ್ಲಿ ನಿಮಗೆ ಆ ಪೃಥ್ವಿ ಅಂಬಾರ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಈ ತರದ್ದೊಂದು ಕ್ಯಾರೆಕ್ಟರ್ ಮೇರಿ. ಕ್ರಶ್ಗೆ ಗೆಟ್ ರೆಡಿ. ಇನ್ನ ಜಾಸ್ತಿ ಅಪ್ಲಿಕೇಶನ್ಸ್ ಬರುತ್ತೆ ಆರ್ಟಿಕಲ್. ಕರ್ನಾಟಕದ ಹೊಸ ಕ್ರಶ್ ಲವ್ ಸೀಸನ್ ದಿಯಾ. ನೋಡ ಅವರ ಕೊಡುಗೆ. 4ನೇ ತಾರೀಕು ಮಾತಾಡೋಣ. 3ನೇ ತಾರೀಕು ಸಿನಿಮಾ ರಿಲೀಸ್ ಆದ್ಮೇಲೆ ರಿವ್ಯೂ ಬರುತ್ತೆ. 4ನೇ ತಾರೀಕು ಮಾತಾಡೋಣ. That's how it is. But tell me, ಇವಾಗ ಯಾವಾಗಲೂ ಸಿನಿಮಾ ಮಾಡೋದು ಈಸಿ, ಸಿನಿಮಾ ರಿಲೀಸ್ ಮಾಡೋದಷ್ಟು ಈಸಿ ಇಲ್ಲ. ಹೌದು. ಕನ್ನಡ ಇತ್ತೀಚಿನ ಸಿನಿಮಾ ಜಗತ್ತಿನ ಬೆಳವಣಿಗೆ ನೋಡಿದ್ದೀವಿ. ಹೇಗಿದೆ ಮುಕುಂದ್ ನಿಮ್ಮ ರಿಲೀಸು 3ನೇ ತಾರೀಕು ಹೇಗೆ ಪ್ಲಾನ್ ಆಗಿದೆ? ಸರ್ ನೀವು ಹೇಳ್ದಂಗೆ ಸಿನಿಮಾ ಮಾಡೋದು ಈಸಿ, ಬಟ್ ಅದು ಈಸಿ ಇರಲಿಲ್ಲ ನಮಗೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದಾಗ ಜನಕ್ಕೆ ತಲುಪಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಸರ್. ಯಾಕೆಂದ್ರೆ ಜನ ಈಸಿಯಾಗಿ ಕನ್ವೆ ಆಗಲ್ಲ. ಅಂದ್ರೆ ತುಂಬಾ ಬುದ್ಧಿವಂತರಿದ್ದಾರೆ, ಥಿಯೇಟರ್ ಬೇಕು, ಜನ ಥಿಯೇಟರ್ ಬರಬೇಕು. ಹೌದು, ಅಂದ್ರೆ ಜನನ್ನ ಕರ್ಸೋದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಅವ್ರು ಕನ್ವಿನ್ಸ್ ಆಗಲ್ಲ ಬೇಗ. ಈಗ ನಾನೇನೋ ಪ್ರೂವ್ ಮಾಡ್ಕೊಂಡಿದ್ರೆ ಈಸಿ, ಬಟ್ ನಾನು ಹೊಸಬ, ಡೈರೆಕ್ಟರ್ ಹೊಸಬ್ರು, ಎಲ್ಲ ಮಾಡಿರೋ ಆಲ್ಮೋಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಹೊಸಬ್ರು. ಸೊ ಜನನ ಕರ್ಸೋದು ತುಂಬ ಕಷ್ಟ ಇದೆ. ಬಟ್ ನಮ್ಮಷ್ಟು ನಮಗಿನ ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚು ಪ್ರಯತ್ನ ಪಡ್ತಿದ್ದೀವಿ ಪ್ರಮೋಷನ್ಸ್ಗೆ, ಜನನ ಅಟ್ರಾಕ್ಟ್ ಮಾಡೋದಕ್ಕೆ. ನಾನೊಂದು ಮಾತು ಏನು ಹೇಳೋದು ಗೊತ್ತಾ ಸರ್, ನಮ್ಮ ಸಾಂಗ್ಸ್ ನೋಡಿ, ಟ್ರೈಲರ್ ನೋಡಿ, ಇದಿಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ.
ನೀವೇನು ಟೈಮ್ ಕೊಡ್ತೀರಾ, ನೀವೇನು ಖರ್ಚು ಮಾಡ್ತೀರಾ, ಅದು ನಿಮಗೆ ಮೋಸ ಆಗೋದಿಲ್ಲ. ಯಾಕೆಂದರೆ ಇದು ನಿಮ್ಮ ಕತೆ. ಇದು ನನ್ನ ರಾಮ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಲ್ಲ, ನನ್ನ ಕತೆ ಅಲ್ಲ, ಇದು ನಿಮ್ಮ ಕತೆ. ನಿಮ್ಮ ಕತೆಗಳನ್ನ ನಾನು ಪ್ಲೇ ಮಾಡ್ತಿದ್ದೀನಿ. ಸೊ ಇದು ನಿಮಗೆ ಕನೆಕ್ಟ್ ಆಗಿ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ, ಹೌದು, ಕನೆಕ್ಟ್ ಆಗ್ತೀರಿ, ನನ್ನ ಕತೆ ಅಂತ ನೀವು ಫೀಲ್ ಆಗ್ತೀರಾ. ಸೊ ಆ ಥರ ಕಂಟೆಂಟ್ ಇದು. ಸೊ ಜನಕ್ಕೆ ಏನು ಹೇಳಬೇಕು ಅಂದರೆ, ಥಿಯೇಟ್ರಿಗೆ ಬನ್ನಿ. ಹೊಸಬ್ರಾಗಿರೋದ್ರಿಂದ ಹೊಸತನ ಇಟ್ಕೊಂಡು ಬರ್ತಿದ್ದೀವಿ, ಎಲ್ಲ ಹೊಸಬ್ರು ಬರ್ತಿದ್ದೀವಿ. ಏನು ನಿರೀಕ್ಷೆಗಳು ಬೇಡ. ಹೌದು, ಏನು ಹೌದು, ಕರೆಕ್ಟ್. ನೀವು ನಮ್ಮ ಸಾಂಗ್ಸ್ನ ನೋಡಿ ಮತ್ತು ಟೀಸರ್ ಟ್ರೈಲರ್ಸ್ನ ನೋಡಿ ನಿಮಗೆ ಥಿಯೇಟ್ರಿಗೆ ಬರಬೇಕು ಅನ್ಸಿದ್ರೆ ಮಾತ್ರ ಬನ್ನಿ. ಸುಮ್ಮನೆ ನಾನು ಕರೆಯಲ್ಲ, ನೀವು ಬಂದರೆ ಪಕ್ಕಾ ಫೀಲ್ ಆಗ್ತೀರಾ. ಸಿನಿಮಾ ನೋಡಾದ್ಮೇಲೆ ನೀವು ಸಿನಿಮಾನ ಫೀಲ್ ಮಾಡ್ತೀರಾ. ಅಂದರೆ ಮನೆಗೆ ಹೋಗಿ ನೀವು ಇದನ್ನು ಫೀಲ್ ಮಾಡ್ತೀರಾ, ಅಥವಾ ಒಳ್ಳೆ ಸಿನಿಮಾ ನೋಡ್ಕೊಂಬಂದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ. ಸೊ ಅದಂತೂ ನಾನು 100% ಪ್ರಾಮಿಸ್ ಮಾಡ್ತೀನಿ ಸರ್. ಸೊ ಈ ಮೆಚ್ಚಿನ ಗೀತೆಯಲ್ಲಿ ಹೃದಯಕ್ಕೆ ಹತ್ರ ಈಗಾಗಲೇ ಒಂದ್ ಕಡೆ ಕಲ್ಯಾಣ್ ಅವರ ಸಾಹಿತ್ಯ, ಕರೆಕ್ಟ್, ಇನ್ ಕಡೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ. ನೀವು ಸರಿಯಾದವ್ರ ಕೈ ಹಾಡು ಬಡಿಸ್ತೀರಪ್ಪ ನೀವಂತ. ಅವರು ಹೃದಯ ಕೈ ಹಾಕಲ್ಲ, ಹೃದಯಾಂತರ ಕೈ ಹಾಕ್ತಾರೆ. ವೆಬ್ ಆಫ್ ದಿ ಹಾರ್ಟ್ ಅಂತೀವಲ್ಲ, ಅಲ್ಲಿ ಕೈ ಹಾಕ್ತಾರೆ. ಜೊತೆಗೆ ಚಂದದ ಸಾಲುಗಳದು, ಜೀವನಕ್ಕೆ ಹತ್ರ ಆಗಿರೋದು, ತುಂಬಾ ಆಳಕ್ಕೆ ಹೋಗಿ ಅದರ ಅರ್ಥವನ್ನು ಚೆನ್ನಾಗಿ ನಮಗ್ ಕೊಡ್ತಾರೆ. ವೆರಿ ನೈಸ್. ಅಂದ್ರೆ ಸರ್, ನನಗೆ ಆಸ್ ಎ ಟೆಕ್ನಿಷಿಯನ್ ಆಗಿ, ಆಸ್ ಎ ರೈಟರ್ ಆಗಿ ನನಗೆ ಅನ್ಸೋದೇನು ಅಂದ್ರೆ, ಈ ಹಾಡುಗಳಿದೆ ಗೊತ್ತಾ, ಅದು ನಿಮ್ಗೊಂಥರ ಆತ್ಮಗಳಿದ್ದಂಗೆ. ಒಂದು ದೇಹದಲ್ಲಿ ಹಲವಾರು ಆತ್ಮಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ಸಿನಿಮಾ ಅನ್ನೋದೊಂದು ದೇಹ ಆದ್ರೆ ಅದ್ರಲ್ಲಿ ಹಲವಾರು ಆತ್ಮಗಳು, ಹಾಡುಗಳು. ಸೊ ಒಂದೊಂದು ನಿಮ್ಗೊಂದೊಂದು ಆತ್ಮಕತೆಯನ್ನ ಹೇಳುತ್ತೆ. ಈಗ ನಮ್ದು ಮಳೆಯಾಗೋ ಮೊದಲೇ ಸಾಂಗ್ ಅರ್ಮಾನ್ ಮಲಿಕ್ ಅವ್ರು ಹಾಡಿರೋದು, ಪ್ರಮೋದ್ ಮರವಂತಿ ಅವರದ್ದು ಆ ಹಾಡು ಕೇಳಿದ್ರೆ ಅದೇ ನಿಮ್ಗೊಂದು ಕಥೆಯನ್ನ ಹೇಳುತ್ತೆ. ಈಗ ಅದ್ರ ಡೆಡ್ ಆಪೋಸಿಟ್ ಕೆ ಕಲ್ಯಾಣ್ ಸರ್ ಬರ್ದಿರೋದು, ಅನನ್ಯ ಭಟ್ ಮೇಡಮ್ ಹಾಡಿರೋದು, ಅದು ಆ ಹಾಡಿನ ಸಾಲುಗಳು ಅದೇ ನಿಮ್ಗೊಂದು ಕತೆ ಹೇಳುತ್ತೆ. ಅದಾದ್ಮೇಲೆ ಧನಂಜಯ ರಂಜನ್ ಅವರೊಂದು ಬರ್ದಿದ್ದಾರೆ, ಕೇಶವ್ ಆನಂದ್ ಹಾಡಿರೋದು, ಅದೇ ನಿಮ್ಗೊಂದು ಕತೆ ಹೇಳುತ್ತೆ. ಸೊ ಈ ಹಾಡುಗಳು ನಿಮ್ಮ ಮನಸ್ಸಿಗೆ ಎಷ್ಟು ಹತ್ರ ಆಗುತ್ತೆ, ನೀವು ಸಮಯ ಕೊಟ್ಟು ಅದನ್ನ ಕೇಳಿ. NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ. ಸೊ ಅದೇ ನಮ್ಮ ಸಿನಿಮಾಗೆ ನಿಮ್ಗೊಂದು ಇನ್ವಿಟೇಷನ್. ಸೊ ಟ್ರೈಲರ್ ಒಂದು ಭಾಗ ಆದ್ರೆ ಈ 3 ಹಾಡುಗಳು ಒಂದು ಭಾಗ. ಸೊ ನನಗೇನ್ ಅನ್ಸೋದು, ಆ ಸಾಹಿತ್ಯದಲ್ಲಿ ನಿಮ್ಮ ಕತೆ ಇದೆ. ಬಣ್ಣದ ಬದುಕಿದು, ನಮ್ಮದೇ ಕತೆ ಇದು, ಒಂದಿನ ಸಾವಿರ ಭಾವನೆಗಳು ಭಾಗವಹಿಸೋ ಹಾಡಿದು. ರಾತ್ರಿ ಅನ್ಸುತ್ತೆ, ನಾನೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್ ಹೋಗಿದ್ದೆ. ಅಲ್ಲಿಂದ ನನ್ನ ಮನೆಗೆ 1.5 hour ಜರ್ನಿ, 11 ಗಂಟೆ ಮೇಲೆ ಈ ಹಾಡು ಹಾಕಿದೆ ಡ್ರೈವಿಂಗ್. ಈ ಸಾಂಗು, ಓ ಯಪ್ಪ, ಅಂದ್ರೆ ಬರೀ ಲಿರಿಕಲ್ ವ್ಯಾಲ್ಯೂ ಇದೆಯಲ್ಲ, ಇಟ್ ಗಿವ್ಸ್ ಯು ತುಂಬಾ ಆಳದ ಎಕ್ಸ್ಪೀರಿಯನ್ಸ್. ನಂಗೆ ಅವಾಗ ಅನ್ನಿಸ್ತು, ನಾವು ಎಷ್ಟು ಮೆಲೋಡಿ ಅದನ್ನ ಕೇಳ್ಕೊಂಡು ಹೋಗ್ತೀವಿ, ರಾತ್ರಿ ಹೊತ್ತು ಬೇರೆ ತುಂಬಾ ಎಮೋಷನ್ ಕರ್ಕೊಂಡು ಹೋಗ್ಬಿಡುತ್ತೆ. ಹೌದು, ನನಗೆ ಆ ಹಾಡು ಈಗಲೂ ಕೇಳಿದ್ರು ನನ್ನ ಕಣ್ಣಂಚಲ್ಲಿ ನೀರು ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಸಿನಿಮಾ ಅದೇ, ಯೂಶ್ವಲಿ ನಾವು ಮಾಡಿದಾಗ ನಮ್ಗೆ ಆ ಎಮೋಷನ್ ಬಿಲ್ಡ್ ಆಗಲ್ಲ. ಯೂಶ್ವಲಿ ಯಾರು ಆ ಸಿನಿಮಾದಲ್ಲಿ ಇರ್ತಾರೆ ಅಥವಾ ಜರ್ನಿ ಮಾಡಿರ್ತಾರೆ ಡೇ 1 ಇಂದ, ಯೂಶ್ವಲಿ ಹಾಗೆ ಫೀಲ್ ಆಗೋದಿಲ್ಲ, ಬಿಕಾಸ್ ನಾವು ಅದ್ರ ಜೊತೆಲೇ ಜರ್ನಿ ಮಾಡ್ತಿರೋದ್ರಿಂದ. ಬಟ್ ಅದೇನೋ ಗೊತ್ತಿಲ್ಲ, ನನ್ಗೆ ಈಗಲೂ ಕೇಳಿದ್ರು ನನ್ಗದು ಫೀಲ್ ಆಗ್ತೀನಿ ನನ್ನ ಆ ಹಾಡಿಗೆ, ಎಸ್ಪೆಷಲಿ ಬಣ್ಣದ ಬದುಕು. ಅದೇನ್ ಕಾಡುತ್ತೋ ಗೊತ್ತಿಲ್ಲ, ನನ್ಗೆ ತುಂಬಾ ಕಾಡುತ್ತೆ ನನ್ಗೆ ಆ ಹಾಡು. ಇವರು ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಇವ್ರು ಹೇಳಿದಕ್ಕೆ ಆಡ್ ಆನ್, ನನಗೂ ಅಷ್ಟೇ ಈಗ್ಲೂ ಸಹ ನಮಗ್ ಮೊನಾಟನಸ್ ಅನ್ಸ್ಬಿಟ್ಟಿರುತ್ತೆ. ಸಿನಿಮಾ ನೋಡಿ 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 ಹಾಡು ಕೇಳಿ ಕೇಳಿ ನಮ್ಗೆ ಕೆಲವು ಏನು ಅಷ್ಟು ಸ್ಪೆಷಲ್ ಅನ್ಸಲ್ಲ. ಬಟ್ ಈ ಬಣ್ಣದ ಬದುಕಿದು ಹಾಡಲ್ಲಿ ಸೆಕೆಂಡ್ ಚರಣ, ಅದು ಫಸ್ಟ್ 2 ಲೈನ್ ಇದೆ. ಎಲ್ಲಾ ಸಿಗುವಾಗ ಯಾಕೆ ಮೆರೆಯುವುದು, ಕಳೆದುಕೊಂಡಾಗಲೇ ಬೆಲೆಯೂ ತಿಳಿಯುವುದು. ಅದನ್ನ ಮ್ಯೂಸಿಕ್ ಜೊತೆ ಕೇಳಿದಾಗ ನನ್ಗೆ ಈಗ್ಲೂ ನನಗೊಂಥರ ಮೈ ರೋಮಾಂಚನ ಆಗುತ್ತೆ. ಏನಕ್ಕಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜೀವನದಲ್ಲಿ ನೀವು ಎಲ್ಲೋ ಹೋಗ್ಬಿಡ್ತೀರಾ. ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಹಾಡ್ತಾರೆ? ಇವ್ರು ಸಿಂಗಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಗೋ ಹೆಡ್, ಒಂದ್ ಸಾಲ್ ಕೇಳಿಸಿ ನಮ್ಗೆ ಪ್ಲೀಸ್. ನಾವೇನು ಆಡಿಷನ್ ಅಂತೂ ಮಾಡಬೇಕು, ಚಂದದ ಅವ್ರನ್ನ ಸಿನಿಮಾದ ನಾಯಕನೇ ಕೇಳ್ತಾರೆ, ಖುಷಿ ಆಗುತ್ತೆ ನಮ್ಗೆ. ಕಮಾನ್. ಬಣ್ಣದ ಬದುಕಿದು, ನಮ್ಮದೇ ಕತೆ ಇದು, ಸಾವಿರ ಭಾವನೆಗಳು ಭಾಗವಹಿಸೋ ಹಾಡಿದು, ದಿನ ದಿನ ಹೊಸತನ ಹುಡುಕುತ್ತ ಗೆಳೆತನ, ಸಾವಿರ ಕನಸುಗಳನ್ನು ಕಡೆವ ಎದೆಯ ಗೂಡಿದು, ನನಗೂ ಸಹ ನಿನಗೂ ಸಹ ಏಳು ಬೀಳು ಸಮಯಗಳೇ ಗುರುತಿನ ಚೀಟಿ, ಸಾಗಬೇಕು ಕಾಣದಿರುವ ಕಡಲನು ದಾಟಿ, ನಗಬೇಕೋ ಅಳಬೇಕೋ ಅವಕಾಶವು ಸಿಕ್ಕಂತೆ, ಎಲ್ಲರೂ ಒಳ್ಳೆಯವರೇ ತಮ್ಮ ತಾಳಕ್ಕೆ ತಕ್ಕಂತೆ.
ಗುಡ್ ಹೇಳ್ಕೊಂಡು ಹೋಗುತ್ತೆ. ನಂಗೆ ಅನ್ಸಿದ್ದು ತುಂಬಾ ಸ್ಲೋ ಪಾಯ್ಸನ್ ಇದು ಹೌದು. ಆಕ್ಚುಲಿ ಸ್ಲೋ ಪಾಯ್ಸನ್. ನಾನು 2 ಸರಿ ಕೇಳಿದೆ, ಓ ಎಷ್ಟು ಚೆನ್ನಾಗಿ ಎಷ್ಟು ಆಳವಾಗಿದೆ ಇದು ಅನಿಸ್ಬಿಡ್ತು ನನಗೆ. ಅದು ತಲೆ ಕೆಟ್ಟಾಗ ಏನೋ ಬೇಜಾರ್ಲಿ ನೈಟ್ ಡ್ರೈವ್ ಮಾಡ್ಕೊಂಡು ಕೇಳ್ಬಿಟ್ರೆ ಇನ್ನೂ ಒಳಗೋಗ್ಬಿಡ್ತೀವಿ. ಕಷ್ಟ ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ. ನೈಸ್. ಎನಿ ಹುಕ್ ಡೈಲಾಗ್ ಸರಿ ಟ್ರೆಂಡ್ ಆಗುತ್ತೆ ಅಥವಾ ಇದು ಜನಕ್ಕೆ ಇಷ್ಟ ಆಗುತ್ತೆ? ಬಿಕಾಸ್ ನೀವು ಸ್ಕ್ರೀನ್ ಪ್ಲೇ ಬರಿಬೇಕಾದ್ರೆ ಮಾಡ್ತಿರ್ತೀರಲ್ಲ, ಎನಿಥಿಂಗ್ ಆನ್ ರಾಮ್? ಅಂದ್ರೆ ಒಂದ್ 2-3 ಇದೆ ಸರ್, 2-3 ಹೇಳ್ತೀನಿ. ಈಗ ನಾ ರಾಮ್ ಕೈಲಿ ಹೇಳಿಸ್ಬೇಕಾ ಅದಕ್ಕೆ? ಅವ್ರ ಕೈಲಿ ಹೇಳ್ಬೇಕಾ? ರಾಮ್ ಕ್ಯಾರೆಕ್ಟರ್ ಅಲ್ಲ ಅದು. ಅದು ರಾಮ್ ನೀವು ಪರ್ಮಿಷನ್ ಕೊಟ್ರೆ ಇಂಥ ಡೈಲಾಗ್ ಅಂತ ಸಮಾಜ. ಅವ್ರು ಹೇಳೋ ನಿಮ್ ಕಡೆ ತಿರ್ಗಿ ನೋಡ್ತಾರೆ ನೆಕ್ಸ್ಟ್ ಇದು ಹೇಳ ಅಂತ. ಇಲ್ಲ ಸರ್, ಸಮಾಜಕ್ಕೆ ಒಂದು ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ಪ್ಲೀಸ್ ಗೋ ಅಹೆಡ್. ರೆಡಿ ಆಕ್ಷನ್. ಸಮಾಜ ಸಕಲಕ್ಕೂ ಮಾತನಾಡಿಕೊಳ್ಳುವ ಜನ. ಸಮಾಜ ಅಂದ್ರೆ ಸಕಲಕ್ಕೂ ಮಾತನಾಡಿಕೊಳ್ಳುವ ಜನ ಅಂತ ಒಂದು ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ಸಮಾಜಕ್ಕೆ ಒಂದು ಫುಲ್ ಫಾರ್ಮ್, ಅದು ಚೆನ್ನಾಗಿ ಹೋಗುತ್ತೆ ಸರ್. ಎಷ್ಟೊಂದು ಜನ ಕೇಳಿದ್ದಾರೆ ಸಿನಿಮಾ ನೋಡಿದ್ಮೇಲೆ, ಹೆಂಗ್ ಹೊಳಿತು ನಿಮ್ಗೆ ಇದು ಸಮಾಜ ಫುಲ್ ಫಾರ್ಮ್? ಸಕಲಕ್ಕೂ ಮಾತನಾಡಿಕೊಳ್ಳುವ ಜನ ಅಂದ್ರೆ ನೀವು ಏನೇ ಮಾಡಿದ್ರು ಮಾತಾಡ್ತಾರೆ. ಏನ್ ಮಾಡ್ಬೇಕು ಆಕ್ಚುಲಿ? ಹೊಗಳ್ಸ್ಕೋಬೇಕು ಅನ್ನೋದೇ ರಾಂಗ್ ಸರ್. Wrong. ಆಕ್ಚುಲಿ ಹಾ, ಯಾರೋ ನನ್ನ ಹೊಗಳ್ಬೇಕು ಅನ್ನೋದೇ ರಾಂಗ್. ಅದು ನಾವು ಆ ಮೈಂಡ್ ಸೆಟ್ ಇಟ್ಕೋಬಾರ್ದು. ಹೊಗಳಿ ತೆಗಳಿ ನಮ್ಗೇನು ಅಂತ ನಮ್ಮ ಒಂದು ಇರುತ್ತಲ್ಲ ಆತ್ಮ, ಅದು ನಮಗ್ ಗೊತ್ತಿರ್ಬೇಕು. ನಾವೇನು ಅಂತ ಹೇಳಿ ಬ್ರೋ, ಬದ್ಲಾಗ್ತೀನಿ ಅನ್ನೋರ್ಗೆ ಬದ್ಲಾಗಕ್ ಅವಕಾಶ ಕೊಡಿ, ಬದ್ಲಾಗಿದ್ದೀನಿ ಅನ್ನೋರ್ಗೆ ಬದುಕಕ್ ಬಿಡಿ. ಅವ್ರು ಹೇಳಿ Action, action. ಆಕ್ಷನ್ ನೀವ್ ಹೇಳಿ ಸರ್, ನೀವ್ ಹೇಳಿ. ಆಕ್ಷನ್. ಬದ್ಲಾಗ್ತೀನಿ ಅನ್ನೋರ್ಗೆ ಬದ್ಲಾಗಕ್ ಅವಕಾಶ ಕೊಡಿ, ಬದ್ಲಾಗಿದ್ದೀನಿ ಅನ್ನೋರ್ಗೆ ಬದುಕಕ್ ಬಿಡಿ. ತುಂಬಾ ಅರ್ಥ ಇದೆ. ಅಂದ್ರೆ ಈ ತರದ್ದು ಅಂದ್ರೆ ಗಿವ್ ಅಂಡ್ ಟೇಕ್ ಇರುತ್ತಲ್ಲ ಸರ್, ಇದು ತುಂಬಾ ತುಂಬಾ ಮನಸ್ಸಿಗೆ ಹತ್ರ ಆಗುತ್ತೆ. ಅಂದ್ರೆ ಒಳ್ಳೆ ಮೀನಿಂಗ್ಫುಲ್ ಸಿಗುತ್ತೆ. ನನಗೊಂದು ಆಕ್ಷನ್ ಹೇಳಿ ಸರ್, ನಂಗೊಂದು ಡೈಲಾಗ್ ಹೇಳ್ಬೇಕು. ನೀವು ಹೇಳಿದ್ ನೋಡಿ ನಾನ್ ಟೆಂಪ್ಟ್ ಆಗ್ತಾ ಇದ್ದೀನಿ ಡೈಲಾಗ್ ಹೇಳ್ಬೇಕು ಅಂತ. ನಿರ್ದೇಶಕರಿಗೆ ಒಂದು ಪಾತ್ರ ಕೊಡ್ಬೇಕು ತಾನೆ? Yes sir, ಕೊಡಿ ಸರ್. ಅವರು ಮಾಡಿದ್ದಾರೆ ಸಿನಿಮಾ. ಹಂಗಾರೆ ಓಕೆ, ಲೆಟ್ಸ್ ಗೋ. ಈ ಸಿನಿಮಾದ ನಿರ್ದೇಶಕ ಕೃತ್ವಿಕ್ ಈ ಕ್ಷಣಕ್ಕೆ ಒಂದು ಡೈಲಾಗ್ ಮೂಲಕ ಆಕ್ಷನ್. ಸೊ ಇದೊಂದು ಸಿಚುವೇಶನ್ ಹೇಳ್ಬಿಡ್ತೀನಿ ಸರ್. ಸಿಚುವೇಶನ್ ಏನು ಅಂದ್ರೆ, ಹೀರೋ ಕೇಳ್ತಾನೆ, ಹೀರೋಯಿನ್ ಕೇಳ್ತಾಳೆ ಹೀರೋಗೆ, ಏನು ರೋಸು ಗಿಫ್ಟು ಏನು ಕೊಡ್ದಾರ, ನಾನು ನಿನಗೆ ಪ್ರಪೋಸ್ ಮಾಡ್ತಿದ್ದೀನಲ್ಲ, ನಿನಗೇನು ವಿಚಿತ್ರ ಅನ್ನಿಸ್ತಾ ಅಲ್ವಾ ಅಥವಾ ಸಪ್ಪೆ ಅನ್ನೋ ಥರ ಅನ್ನಿಸ್ತಾ ಅಲ್ವಾ ಅಂದಾಗ ಹೀರೋಯಿನ್ ಒಂದು ಮಾತು ಹೇಳ್ತಾಳೆ, ಮನ್ಸಲ್ಲಿರೋದನ್ನ ಹೇಳ್ಕೊಡೋದಕ್ಕೆ ಒಳ್ಳೆ ಮನ್ಸಿರ್ಬೇಕಷ್ಟೇ, ಆಚರಣೆ ವಾಡಿಕೆಗಳ ಅವಶ್ಯಕತೆ ಇಲ್ಲ. ಸೊ ಅಂದ್ರೆ ರಿಪೀಟ್ ಮಾಡ್ತೀನಿ, ಮನ್ಸಲ್ಲಿರೋದನ್ನ ಹೇಳ್ಕೊಡೋದಕ್ಕೆ ಆಚರಣೆ ವಾಡಿಕೆಗಳ ಅವಶ್ಯಕತೆ ಇಲ್ಲ ರಾಮ್, ಒಳ್ಳೆ ಮನ್ಸಿರ್ಬೇಕು ಅಷ್ಟೇ. ಏನ್ ಎಮೋಷನಲಿ. ಹೌದು. ಅಂದ್ರೆ ಈ ತರದ್ದು ಸುಮಾರಷ್ಟು ಒನ್ ಲೈನರ್. ಐ ಮೀನ್ ನೀವು ಸಿನಿಮಾ ಎಲ್ಲ ನೋಡಿದ್ರು ನಿಮ್ಗೆ ಏನೋ ಒಂದು ಎಲ್ಲಾನು ನಿಮ್ಗೆ ತಗೋಬೇಕು ಅನ್ಸುತ್ತೆ. ನಿಮ್ಗೆ ಒಂದು ಆಗಿದೆ. ಹೈ ಮಾರಲ್ ವ್ಯಾಲ್ಯೂಸ್. ಹೌದು. ಅಂದ್ರೆ ಈಗ ಏನು ಒಂದಷ್ಟು ಈಗ ಹೇಳ್ತಿರ್ತಾರೆ ನಮ್ಮ ಹಳುಬ್ರು, ತಂದೆ ತಾಯಿ. ನಮ್ ತಂದೆನು ಇವತ್ತು ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಸುಮಾರಷ್ಟು ಅವ್ರು ನೋಡೋದು ಹಳೆ ಸಿನಿಮಾಗಳು, ಹೊಸದ್ ಯಾವ್ದು ನೋಡಲ್ಲ, ಹಾಕೊಂಡು ಎಲ್ಲಾ ಹಳೆ ಸಿನಿಮಾಗಳು ನೋಡ್ತಿರ್ತಾರೆ, ಹೇಳ್ತಿರ್ತಾರೆ ಈ ತರ ಸಿನಿಮಾಗಳು ತೆಗೀರೋ ನೀವ್ಲಿ, ಈ ತರ ಬರಲ್ಲ ಸಮಾಜಗಳು. ಆ ಕಾಲ ಸಿನಿಮಾ ಹೌದು ಹೌದು ಅಂತ ಹೇಳ್ತಾರೆ. ಜನ್ಸಿಗ ಅಥವಾ ಸೊ ಅದನ್ನೇ ಹೇಳಕ್ ಬರ್ತಿರೋದು ಸರ್. ಇದು ಇಬ್ರಿಗೂ ಕೂಡ ಇದೊಂಥರ ಬ್ರಿಡ್ಜ್ ಅಂತ ಹೇಳ್ಬೋದು. ನಿಮ್ಗೆ ಬ್ರಿಡ್ಜ್ ಸಿನಿಮಾ ಅಂತೀವಲ್ಲ, ಆರ್ಟಿಸ್ಟಿಕ್ಕೂ ಅಲ್ಲ, ಕಮರ್ಷಿಯಲ್ಲೂ ಅಲ್ಲ. ಸೊ ಎಲ್ಲಾ ಎಲಿಮೆಂಟ್ಸು ಜೆನ್ಸಿ ಏನ್ ಕಲ್ತ್ಕೋಬೇಕು, ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋಂಥ ಎಲಿಮೆಂಟ್ಸು ನಮ್ಮ ಹಳುಬ್ರು, ಏನ್ ನಮ್ಮ ತಂದೆ ತಾಯಿ ತಾತ ಅವರೆಲ್ಲ ಆ ಹಳೆ ಸಿನಿಮಾಗಳಲ್ಲಿ ಏನು ತಗೊಂಡು ಹೋಗ್ತಿದ್ರು ಅವರೊಂದು ವಿಚಾರಗಳನ್ನ, ಒಂದು ದೃಶ್ಯದಲ್ಲಾಗಿರ್ಬೋದು, ಸಂಭಾಷಣೆಗಳ ಓವರ್ ಆಲ್ ಸಿನಿಮಾ ಒಂದು ಮೆಸೇಜಲ್ಲಿ ಆಗಿರ್ಬೋದು. ಸೊ ಆ ಒಂದು ಹೈ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ನೀವುಗಳು ಬರಬೇಕು. ನೀವೇನು ಹೇಳ್ತಿದ್ದೀರಾ ಈಗ, ಪುಟ್ಟಣ್ಣವ್ರ ಥರದ ಸಿನಿಮಾಗಳು ಬರ್ತಿಲ್ಲ, ಅಣ್ಣವ್ರು ಅವಾಗಿನ ಕೊಡ್ತಿದ್ದ ಸಂದೇಶಗಳಿಲ್ಲ ಅಂತ. ಸೊ ಅಂಥವ್ರಿಗೆ ನಮ್ಮ ಸಿನಿಮಾ ದಯವಿಟ್ಟು ಬನ್ನಿ. ಹಾಗೆ ಈ ಜೆನ್ಸಿಯವರು ನೀವು ಎಲ್ಲಿ ಎಳೆಯುತ್ತಿದ್ದೀರಾ ಪ್ರೀತಿ ವಿಷಯದಲ್ಲಿ, ಸೊ ನಿಮ್ಮ ಒಂದು ಅಟ್ರಾಕ್ಷನ್ನು ಎಲ್ಲಿಗೆ ಹೋಗ್ತಿದೆ, ಆ ಅಟ್ರಾಕ್ಷನ್ ಇಂದ ಎಲ್ಲೆಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅನ್ನೋಂಥ ಸುಮಾರಷ್ಟು ವಿಚಾರಗಳನ್ನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಸರ್. ಬೇರೆ ಹಳೇದಾಗಿರ್ಬೇಕು, ಚಿಗುರು ಹೊಸದಾಗಿರ್ಬೇಕು, ಮರ ನೋಡಕ್ ಚೆನ್ನಾಗಿರುತ್ತೆ ಅಂತ ಈ ಸಿನಿಮಾದಲ್ಲಿ ಹಳೆ ಅಂದ್ರೆ ಪಕ್ವವಾಗಿರುವಂತಹ ರಂಗಭೂಮಿಯ ಹಿರಿಯ ನಟ ನಟಿಯರು ಕೆಲಸ ಮಾಡಿದ್ದಾರೆ ಮತ್ತು ಹೊಸ ತಲೆಮಾರಿನ ಯಂಗ್ಸ್ಟರ್ಸ್ ಕೆಲಸ ಮಾಡಿದ್ದಾರೆ. ಸೊ ಕವಿ ಸಾಲು, ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು. ಸೊ ಅದು ಅದ್ಭುತವಾಗ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇವರೆಲ್ಲರೂ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇರೋದ್ರಿಂದ ನಿಮ್ ಕೆಲಸ ಏನಪ್ಪಾ ಅಂದ್ರೆ, ಜುಲೈ 3ನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡ್ಬಿಟ್ಟು ಹೇಗ್ ಅನ್ನಿಸ್ತು ಅಂತ ಮುಲಾಜಿಲ್ದೆ ಬರ್ದು ಪೋಸ್ಟ್ ಮಾಡಿ, ವಾಟ್ ಎವರ್ ಇಟ್ ಮೇ ಬಿ ಸರ್. ಟ್ಯಾಗ್ ಮಾಡಿ. ಹೌದು, ಪಾಸಿಟಿವ್ ಆರ್ ನೆಗೆಟಿವ್, ಎನಿಥಿಂಗ್ ಇಸ್ ಫೈನ್, ನಾವು ತಗೊಳ್ತೀವಿ. ಯಾಕಂದ್ರೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ತಿದೀವಿ, ನಾನು ಚಾಲೆಂಜ್ ಮಾಡ್ತಿದ್ದೀನಿ, ನೀವು ಸಿನಿಮಾ ಥಿಯೇಟರ್ಗೆ ಬನ್ನಿ,
ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ, ನೀವು ಮನೆಗೆ ತಗೊಂಡ್ ಹೋಗ್ತೀರಾ ಈ ಸಿನಿಮಾನ. ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅನುಭವ ನಾವು ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಐಡಿ ಏನ್ ನಿಮ್ದು? ಮುಕುಂದ ರಾಮಸ್ವಾಮಿ. ಮುಕುಂದ ರಾಮಸ್ವಾಮಿ ಬಿಡ್ಬೇಡಿ. ಅಂದ್ರೆ ಒಂದು ದಿಯಾ ಕೀರ್ತಿ ಬಿಡ್ಬೇಡಿ. ನಂದು ಕೃತ್ವಿಕ್ ಹಿಯರ್ ಅಂತ. ಸೊ ನಾನೊಂದು ಆಡಪ್ ಮಾಡೋದು ಏನಂದ್ರೆ ವಿಷಯ, ಒಂದು ಕೆಲ್ಸಕ್ಕೆ ಸರ್ ಮಾನ್ಯತೆ ಸಿಗೋದು ಯಾವಾಗ ಅಂದ್ರೆ ಗುಡ್ ಆರ್ ಬ್ಯಾಡ್. ಹೌದು, ಕರೆಕ್ಟ್. ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. Point. ಚೆನ್ನಾಗಿಲ್ಲ ಅಂದ್ರೆ ನೀನ್ ಇದು ಹೇಳಿದ ವಿಷಯ ಚೆನ್ನಾಗಿಲ್ಲಪ್ಪ, ಇದನ್ನ ನೀನ್ ಕಲ್ತ್ಕೋ, ಓಕೆ. ಚೆನ್ನಾಗಿದ್ರೆ ಇದು ಇನ್ನೂ ಚೆನ್ನಾಗಿತ್ತು. ಹಾ, ಇಲ್ಲ ಅಂದ್ರೆ ನಾವು ಮಾಡಿದ್ದೆ ವೇಸ್ಟ್ ಅನ್ನಿಸ್ಬಿಡುತ್ತೆ ನಮ್ಗೆ. ಸೊ ನಮ್ಗೆ ಹೊಗಳ್ಬೇಕು ಅಥವಾ ನಮ್ ಸಿನಿಮಾನ ನೀವೇನೋ ಇದ್ ಮಾಡ್ಬೇಕು ಅನ್ನೋದೊಂದೇ ಅಲ್ಲ ನಮ್ಮ ಇಂಟೆನ್ಷನ್. ನಿಮ್ಮ ಮನ್ಸಲ್ಲಿ ಏನ್ ಬರುತ್ತೋ ಅದನ್ನೇ ಹೇಳಿ. ಏನಕ್ಕಂದ್ರೆ ನಮಗೆ ಆ ಸಿಹಿ ಬೇಡ, ನಮ್ಗೆ ಕಹಿ ಸತ್ಯನೇ ಬೇಕು. ನಮ್ಗೇನೋ ಮೇಲೆ ಹೊಗಳಿ ಇದು ಮಾಡಿ ಉಬ್ಬೇರ್ಸೋದು ನಮಗ್ ಬೇಡ. ಸೊ ದಯವಿಟ್ಟು ಎಂಗೇಜ್ ಆಗಿ ಅದ್ರ ಜೊತೆಗೆ. ಸಿನಿಮಾ ನೋಡಿದ್ಮೇಲೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಏನೋ ಒಂದು ಬರೀರಿ. ಏನಕ್ಕಂದ್ರೆ ಈಗ ಸಿನಿಮಾ ನೋಡಿ ಸುಮಾರು ಜನ ನಂಗೆ ಬೇಜಾರಾಗಿದ್ದೇನು ಅಂದ್ರೆ, ನಿಮ್ ಹಾಡು ತುಂಬಾ ಚೆನ್ನಾಗಿತ್ತು, ಟ್ರೈಲರ್ ತುಂಬಾ ಚೆನ್ನಾಗಿತ್ತು ಅಂತ ಮೆಸೇಜ್ ಮಾಡಿದ್ರು ಬಿಟ್ರೆ ಒಬ್ರು ಸ್ಟೇಟಸ್ ಹಾಕಿಲ್ಲ. ಅದಾದ್ಮೇಲೆ ಹೇಳಿದ್ಮೇಲೆ ನೀವು ನನಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಬರ್ಕೊಂಡ್ರೆ ಅದು 4 ಜನ ಇವ್ರು ಯಾರು ಮಾತಾಡ್ತಿದ್ದಾರೆ. ಈಗ ಹರೀಶ್ ನಾಗರಾಜ್ ಸರ್ ಏನೋ ಒಂದು ಪೋಸ್ಟ್ ಮಾಡಿದ್ರೆ 4 ಜನ ನೋಡ್ತಾರೆ. ನಮ್ಮ ಹರೀಶ್ ಸರ್ ಹೇಳಿದ್ದಾರೆ ಅಂದ್ರೆ ಏನೋ ಒಂದು ಇರುತ್ತೆ ಅಂತ. ಸೊ ಅದಾಗ್ಬೇಕು. ಸೊ ಸಿನಿಮಾ ನೋಡಿದ್ಮೇಲೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅದನ್ನೇ. ಸೊ ಅದ್ರ ಬಗ್ಗೆ ಏನೋ ಒಂದು ಬರೀರಿ, ಪೋಸ್ಟ್ ಹಾಕಿ, ಒಂದು ಮಾತಾಡಿ. ನಿಮಗೆ ಜಾಸ್ತಿ ಎಕ್ಸೈಟ್ ಮಾಡ್ತು ಅಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿ. ರಿವ್ಯೂ ಸೀಸನ್ ಶುರುವಾಗ್ಲಿ, ಕಮೆಂಟ್ ಸೀಸನ್ ಶುರುವಾಗ್ಲಿ, ವಿಡಿಯೋ ಸೀಸನ್ ಶುರುವಾಗ್ಲಿ ಅಂತ ಲವ್ ಸೀಸನ್ಸ್ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನಿಮಗೊಂದು ವಿಚಾರ ಸರ್, ನಿಮಗೆ ಹಾಗೂ ಪ್ರೇಕ್ಷಕರು ಇಬ್ರಿಗೂ ಏನು ನಾನು ಹೇಳೋದು ಅಂದ್ರೆ, ನಮ್ಮ ಸಿನಿಮಾಲಿ ಕೊನೆಯದಾಗಿ ಒಬ್ರು ಸೂಪರ್ ಸ್ಟಾರ್ ಬರ್ತಾರೆ. ಅವರೊಂದು 20 seconds ಒಂದು ಗೋಲ್ಡನ್ ಸ್ಪೀಚ್ ಕೊಡ್ತಾರೆ. ಸೊ ಒಂದು ಸೂಪರ್ ಸ್ಟಾರ್ ಒಂದು ಗೋಲ್ಡನ್ ಸ್ಪೀಚ್ ಕೊಡ್ತಾರೆ. ನಮ್ಮ ಇಡೀ ಲವ್ ಸೀಸನ್ಸ್ ಸಿನಿಮಾ ಒಂದು ಕಡೆ ಆದ್ರೆ, ಅವ್ರು ಕೊಟ್ಟಿರುವಂತ ಸ್ಪೀಚು, ಆ ಸಾಲುಗಳು, ಆ ವಿಚಾರ ಇದೆಯಲ್ಲ, ಅದೊಂದು ತೂಕ ಅಂತ ಹೇಳ್ಬೋದು. ಅದು ಸುಮ್ಮನೆ ಉಪಯೋಗಿಸ್ಕೊಂಡಿಲ್ಲ ನಾವು. ನಿಮ್ಗೆ ಅನ್ಸುತ್ತೆ ಕರೆಕ್ಟಾಗಿ ಹೇಳಿದಾರಪ್ಪ ವಿಚಾರನ ಅಂತ. ಸೊ ಆ ವಿಚಾರನ ನೀವು ತಿಳ್ಕೋಬೇಕು ಅಂದ್ರೆ ನೀವು ಬರ್ಬೇಕು 3ನೇ ತಾರೀಕು, ಜುಲೈ 3ನೇ 2 ಗಂಟೆ ಒಂದು ತೂಕ ಆದ್ರೆ ಆ 20 ಸೆಕೆಂಡ್ ಇನ್ನೊಂದು ತೂಕ ಇದೆ. ಪರ್ಫೆಕ್ಟ್ ಎಂಡಿಂಗ್ ಅಂತ ಹೇಳ್ಬೋದು ಸರ್. ಅಂದ್ರೆ ನಾವು ಬೇಕು ಏನೋ ಒಂದು ಸೂಪರ್ ಸ್ಟಾರ್ ಅವರು ಇಟ್ಕೊಳ್ಳೋಣ ನಮ್ಗೆ ಒಳ್ಳೇದಾಗುತ್ತೆ ಅಂತಲ್ಲ. ಒಂದು ಈ ಸಿನಿಮಾಗೆ ಒಂದು ಎಂಡಿಂಗ್, ಪರ್ಫೆಕ್ಟ್ ಎಂಡಿಂಗ್ ಬೇಕು ಅಂದ್ರೆ ಅವ್ರ ಮಾತು ಮುಖಾಂತರನೇ ಮುಗಿದ್ರೆ ಅದು ಪರ್ಫೆಕ್ಟ್ ಅನ್ಸುತ್ತೆ. ಆಮೇಲೆ ಕಂಪ್ಲೀಟ್ ಸಿನಿಮಾ ಅಂತ ಅನ್ಸುತ್ತೆ, ಕಂಪ್ಲೀಟ್ ಲೈಫ್ ಅಂತ ಅನ್ಸುತ್ತೆ ಸರ್. ಅವರು ಲೈಫ್ ಬಗ್ಗೆ ಒಂದು ಸ್ಪೀಚ್ ಕೊಡ್ತಾರೆ. ಇವತ್ತಿಗೂ ನಾನು ಅದನ್ನ ಕಟ್ ಮಾಡಿ ನನ್ನ ಸಿನಿಮಾನ ನೋಡಿದ್ರೆ ನನಗೆ ಆ ಕಂಪ್ಲೀಟ್ ಅನ್ಸೋದೇ ಇಲ್ಲ. ನನಗೆ ಇದೆ ಕತೆ ಎಲ್ಲ ಮುಗಿದಿದೆ, ಹೇಳಿದೀನಿ. ಬಟ್ ಆ ಒಂದು 20 ಸೆಕೆಂಡ್ ಅವ್ರದನ್ನ ನಾನು ಏನಾದ್ರು ತೆಗೆದಾಕ್ಬಿಟ್ರೆ ನನಗೆ ಪರ್ಸನಲಿ ಅದ್ ನನ್ನ ಸಿನಿಮಾನೇ ಅನ್ಸುತ್ತೆ, ನನಗೆ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ನೀವು ನನ್ನ ತಲೆ ಹುಳ ಬಿಟ್ರಿ. ಇಲ್ಲ ನೋಡಿ ಸರ್, ಅದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಂದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕಷ್ಟೇನೆ ನಾವು. 3ನೇ ತಾರೀಕು ಹೌದು ಸರ್. ಎಲ್ಲಿರ್ತೀರಿ 3ನೇ ತಾರೀಕು? ಸರ್ 3ನೇ ತಾರೀಕು AMB ಸಿನಿಮಾಸ್. ಅಲ್ಲಿರ್ತೀರಿ. ಸಮನ್ ರೂಪಾಯಿ ಹೋಗೋಣ. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಸರ್, ಸಿನಿಮಾ ಕಲೆಕ್ಷನ್ ಆಗೋದು ಅಥವಾ ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲ, ನಮಗೆ ಅದು ಆಡಿಯನ್ಸ್ ಹೃದಯದಲ್ಲಿ ಕನೆಕ್ಟ್ ಆಗಬೇಕು. ಆಡಿಯನ್ಸ್ ಹೃದಯದಲ್ಲಿ ಒಂದು ಹೊಸ ಸೀಸನ್ ಆಗಿ ಉಳ್ಕೋಬೇಕು, ಅದು ಉಳ್ಕೊಳ್ಳುತ್ತೆ. ಬಿಕಾಸ್ ಸರ್ ನನಗೆ ಸ್ಕ್ರಿಪ್ಟ್ ಎಕ್ಸೈಟ್ ಅನಿಸ್ತು. ಯಾಕೆ ಅಂದರೆ ಇದು ನಾನು ನೋಡಿರೋಂಥ ಕತೆ, ನನಗೆ ಫೀಲ್ ಆಗಿರುವಂಥ ಕತೆ. ಸೊ ಆಡಿಯನ್ಸ್ಗೂ ಕೂಡ ಅದು ಅನಿಸುತ್ತೆ, ಇದು ನನ್ನ ಕತೆ, ಇದು ನನ್ನ ಲೈಫಲ್ಲಿ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಇಲ್ಲ ಮುಂಚೆ ಹಂಗಾಗಿತ್ತು ಅನ್ನೋ ಒಂದು ಫೀಲ್, ಎಕ್ಸ್ಪೀರಿಯನ್ಸ್ ಕೊಡುತ್ತಲ್ಲ, ಅದಕ್ಕಾದ್ರೂ ನೀವು ಥಿಯೇಟ್ರಿಗೆ ಬರಬೇಕು. ನಿಮ್ಮ ಕತೆನ ನೀವೇ ಮೆಳಕಾಕೊಳ್ಳುವಂಥ ಕತೆ ಇದು. ಈಗ ಕಾಂತಾರ ಏನು ನಮ್ಮ ಮಣ್ಣಿನ ಕತೆ ಅಂತೀವಿ. ಸೊ ಲವ್ ಸೀಸನ್ಸ್ ಇದು ನಿಮ್ಮ ಮನಸ್ಸಿನ ಕತೆ. ಹೌದು, ಅಮರ ಮಧುರ ಪ್ರೇಮ. ಇನ್ನು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಕಣ್ಣೆಲ್ಲ ಜುಲೈ 3ನೇ ತಾರೀಕು ಬೆಳ್ಳಿ ಪರದೆ ಮೇಲೆ ಲವ್ ಸೀಸನ್ಸ್. ಥ್ಯಾಂಕ್ ಯು ಕೃತಿಕ್. ಥ್ಯಾಂಕ್ ಯು ಥ್ಯಾಂಕ್ ಯು ದಿಯಾ. ಥ್ಯಾಂಕ್ ಯು ಸೋ ಮಚ್. ಹೊಸ ನಾಯಕ ನಟನ ಎಂಟ್ರಿ ಆಗಿದೆ. ಅವರ ಹೆಸರು ಮುಕುಂದ ರಾಮಸ್ವಾಮಿ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಮಿಸ್ಟರ್ ಮಂಜುನಾಥ್ ನೀಲೇರಿ. ನಟಿ ದಿಯಾ, ಅವರ ಜೊತೆಗೆ ಶ್ವೇತಾ ಮತ್ತು ಚಂದನ್. ಫ್ಯಾಂಟಾಸ್ಟಿಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೆಲ್ಬೇಕಪ್ಪ. ಥ್ಯಾಂಕ್ ಯು ಸರ್. ಬಿಕಾಸ್ ಇನ್ನೆಷ್ಟು ಸಿನಿಮಾಗಳು ಬರುತ್ತೆ, ಇನ್ನೊಂದಷ್ಟು ನೋಡ್ಬೋದು ನಾವೆಲ್ಲ. ಹೌದು, ಬಿಕಾಸ್ ಆ ಗೆಲುವು ಇಂಡಸ್ಟ್ರಿಗೆ ಬೇಕು, ಕನ್ನಡಿಗರು ಬೇಕು. ನಾವು ಕಾಯ್ತಾ ಇದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲವ್ ಸೀಸನ್ ಸಿನಿಮಾದ ನಿರ್ದೇಶಕ ಕೃತ್ವಿಕ್, ಆಲ್ ದಿ ಬೆಸ್ಟ್ ಹೇಳಿ ನಾವು ಗೌರವ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಕೃತ್ವಿಕ್. ಪ್ಲೀಸ್. ಹಾ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ದಿಯಾ ಅಂದ್ರೆ ದೀಪ, ಇದು ಬೆಳಗ್ಲಿ. ಈ ನಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಗ್ಬೇಕು ಅಂತ. ದಿಯಾ, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.
ಈ ಸಿನಿಮಾದ ನಾಯಕ ನಟ ಮುಕುಂದ್ ರಾಮಸ್ವಾಮಿ ಕನ್ನಡ ಸಿನಿಮಾ ಜಗತ್ತಿಗೆ ಒಂಥರ ಕ್ಯಾರೆಕ್ಟರ್ ಮೂಲಕ ಕಾಂಟೆಂಟ್ ಮೂಲಕ ಗೆಲ್ಲಿಸಬೇಕು ಅಂತ ಬಂದಿರುವಂತಹ ಒಬ್ಬ ಕಲಾವಿದ. ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಈ ಗೌರವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮುಕುಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ.